ಕಣ್ಣು ಮುಚ್ಕೊಳ್ಳೋಣ. 3 ಸರಿ ಓಂ ಹೇಳೋಣ. ಓಂ ಓಂ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತ್ವತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮಶ್ರೀಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಶಿವಾಯ. ಜೈ ಗುರುದೇವ್. ಎಲ್ಲರಿಗೆ ಇವತ್ತು 2ನೇ ದಿವಸದ ಅಷ್ಟಾವಕ್ರ ಗೀತೆಯ ಜ್ಞಾನ ಚರ್ಚೆಗೆ ಸ್ವಾಗತ. ಒಂದ್ಸರಿ ನಾವು ನಿನ್ನೆ ಯಾವ ಸೂತ್ರ ಆಯ್ತು ಅದನ್ನ ನೋಡ್ಕೊಂಡು ಮುಂದೆ ಹೋಗೋಣ. ನಿನ್ನೆ ಜನಕ ಮಹಾರಾಜರು ಅಷ್ಟಾವಕ್ರ ಮಹರ್ಷಿಗಳನ್ನ ತಮ್ಮ ಅರಮನೆಗೆ ಕರೆದುಕೊಂಡು ಬಂದು ತಮ್ಮ ಸಿಂಹಾಸನದಲ್ಲಿ ಅವ್ರನ್ನ ಕುಳ್ಳಿರಿಸಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವ್ರನ್ನ ಗೌರವಿಸಿ ಮತ್ತೆ ಅತ್ಯಂತ ವಿನಮ್ರತೆಯಿಂದ ಗೌರವದಿಂದ ಪ್ರೀತಿಯಿಂದ ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಶ್ನೆ ಹೇಗೆ ಕೇಳಬೇಕು ಅನ್ನೋದನ್ನ ನಿನ್ನೆ ನಾವು ಡೀಟೇಲ್ ಆಗಿ ನೋಡಿದೀವಿ. ನಿನ್ನೆ ಕೇಳಿದಂತ ಒಂದು ಸೂತ್ರ ಯಾವುದು, ಶ್ಲೋಕ ಯಾವುದು ಅಂದ್ರೆ ಕಥಂ ಜ್ಞಾನಮವಾಪ್ನೋತಿ ಕಥಂ ಮುಕ್ತಿರ್ ಭವಿಷ್ಯತಿ ವೈರಾಗ್ಯಂಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭೋ. ಹೇಗೆ ಏನ್ ಕೇಳ್ತಾರೆ ಇದರಲ್ಲಿ? ಜ್ಞಾನವನ್ನ ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನ ಹೇಗೆ ಪಡೆಯುವುದು? ಮುಕ್ತಿಯು ಬರ್ತದ ನನಗೆ? ಭವಿಷ್ಯದಲ್ಲಿ ಮುಕ್ತಿ ಬರ್ತದ ನನಗೆ? ಮತ್ತೆ ಜ್ಞಾನ ಯಾವ ರೀತಿ ಪ್ರಾಪ್ತಿ ಆಗತ್ತೆ? ವೈರಾಗ್ಯ ಯಾವ ರೀತಿ ಸಿಗತ್ತೆ? ಇದ್ರ ಬಗ್ಗೆ ದಯವಿಟ್ಟು ಹೇಳಿ. ವೈರಾಗ್ಯ ಯಾವ ರೀತಿ ಪಡ್ಕೊಬೇಕು ಇದ್ರ ಬಗ್ಗೆ ದಯವಿಟ್ಟು ಹೇಳಿ ಅಂತ ಅವ್ರ ಪ್ರಶ್ನೆ ಕೇಳಿದಂತಹ ಒಂದು ಯಾವ ರೀತಿ ಕೇಳ್ತಾರೆ, ಅತ್ಯಂತ ವಿನಮ್ರತೆಯಿಂದ ಗೌರವದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದಾಗ ಆವಾಗ ಅಷ್ಟಾವಕ್ರ ಮಹರ್ಷಿಗಳು ಪ್ರೀತಿಯನ್ನು ಹೊಂದಿ ಅವ್ರೇನ್ ಮಾಡ್ತಾರೆ, ಅವಾಗ ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಮೊದಲನೆಯ ಶ್ಲೋಕ ಅಷ್ಟಾವಕ್ರ ಮಹರ್ಷಿಗಳ ಬಾಯಿಂದ ಬರುವಂಥದ್ದು ಯಾವುದು ಅಂದ್ರೆ ಮುಕ್ತಿ ಮಿಚ್ಚಸಿ ಚೇತ್ತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವ ದಯಾತೋಷ ಸತ್ಯಂ ಪೀಯೂಷ ವದ್ಭಜ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಮುಕ್ತಿ ಮಿಚ್ಚಸಿ ಚೇತ್ತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವ ದಯಾತೋಷ ಸತ್ಯಂ ಪೀಯೂಷ ವದ್ಭಜ. ಒಂದು ವೇಳೆ ನಿನಗೆ ಮುಕ್ತಿಯನ್ನು ಪಡೆಯಬೇಕು ಅನ್ನುವ ಒಂದು ಆಳವಾದ ಇಚ್ಛೆ ಇದ್ದರೆ, ಅದನ್ನು ಬಯಸಿದರೆ, ಇಂದ್ರಿಯಗಳು ಮತ್ತು ಇಂದ್ರಿಯ ವಿಷಯಗಳನ್ನ ವಿಷದ ರೀತಿ ಪರಿಗಣಿಸು. ಮತ್ತೆ ವಿಷ ಯಾವುದು ಅಂತ ಹೇಳಿದಾಗ ಅಮೃತ ಯಾವುದು ಅಂತ ಕೂಡ ಹೇಳ್ತಾರೆ. ಬರೀ ವಿಷಯ ಹೇಳ್ಬಿಟ್ಟು ನಿಲ್ಸೋದಿಲ್ಲ, ಯಾವುದು ಅಮೃತ ಅಂತ ಆ ಮುಂದಿನ ಲೈನಲ್ಲಿ ಹೇಳ್ತಾರೆ. ಕ್ಷಮಾರ್ಜವ ದಯಾತೋಷ ಸತ್ಯಂ ಪೀಯೂಷ ವದ್ಭಜ. ಕ್ಷಮೆ, ಅರ್ಜವ ಅಂದ್ರೆ ಸಿನ್ಸಿಯಾರಿಟಿ, ಪ್ರಾಮಾಣಿಕತೆ. ಕ್ಷಮಾರ್ಜವ ದಯ ಮತ್ತೆ ದಯೆ, ಕರುಣೆ. ಕ್ಷಮಾರ್ಜವ ದಯಾತೋಷ ಸಂತೋಷ, ಯಾವಾಗಲೂ ಸಂತೋಷವಾಗಿರುವಂಥದ್ದು, ಅದನ್ನೊಂದು ಅಭ್ಯಾಸ ಮಾಡಿಕೊಳ್ಳೋದು. ಮತ್ತೆ ಸತ್ಯವ, ಯಾವುದು ಸತ್ಯ ಅನ್ನೋದನ್ನ ಈ 5 ಪಾಲಿಸು. ಇದನ್ನ ಯಾವ ರೀತಿ? ಅಮೃತದ ರೀತಿಯಲ್ಲಿ ಬಯಸು ಇದನ್ನ. ಆವಾಗ ನಿನಗೆ ಮುಕ್ತಿಯ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಓಕೆ, ಯಾವ್ಯಾವ್ದು ವಿಷ ಅಂತ ಹೇಳಿದ್ರು? ಮುಕ್ತಿ ಮಿಚ್ಚಸಿ ಚೇತ್ತಾತ ವಿಷಯಾನ್ ವಿಷವತ್ಯಜ. ಯಾವುದು ಇಂದ್ರಿಯಗಳಿಂದ ನಮಗೆ ಈ ಪ್ರಪಂಚವನ್ನ ನಾವು ಈ ವಿಷಯಗಳಲ್ಲಿ ಸಿಕ್ಕಾಕೊಂಡಿದೀವಲ್ಲ, ಇದನ್ನು ವಿಷ ಅಂತ ಪರಿಗಣಿಸು. ನಿನಗೆ ಮುಕ್ತಿಯ ಆಳವಾದ ಇಚ್ಛೆ ಇದ್ದರೆ
ಕ್ಷಮೆ, ಪ್ರಾಮಾಣಿಕತೆ, ದಯೆ, ಸಂತೋಷ ಮತ್ತೆ ಸತ್ಯ, ಇದು ಐದನ್ನ ಅಮೃತದ ರೀತಿಯಲ್ಲಿ ಬಯಸು. ಅವಾಗ ನಿನಗೆ ಮುಕ್ತಿಯ ಒಂದು ಸಾಧ್ಯತೆ ಇದೆ ಅಂತ ಯಾರು ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ. ಅದನ್ನ ಸ್ವಲ್ಪ ಆಳವಾಗಿ ಸ್ವಲ್ಪ ನೋಡ್ಕೊಂಡು ಹೋಗೋಣ, ಮುಂದೆ ಹೋಗೋಣ ಅದನ್ನ. ಜನಕ ಮಹಾರಾಜರು ಅಷ್ಟಾವಕ್ರ ಮಹರ್ಷಿಗಳಿಗೆ ಕೇಳಿದಂತ ಪ್ರಶ್ನೆ ಸರಿಯಾದ ರೀತಿಯಲ್ಲಿ, ಸರಿಯಾದ ದೇಶಕಾಲ ಪರಿಸ್ಥಿತಿ ಅಂತ ಹೇಳೋದಲ್ಲ, ನಿನ್ನೆ ಸರಿಯಾದ ಸಮಯದಲ್ಲಿ ಕೇಳ್ತಾರೆ ಅವರು. ಮತ್ತೆ ಅವರಿಗೆ ಅರ್ಹತೆ ಇತ್ತು ಅದಕ್ಕೆ ಆ ಒಂದು ಉತ್ತರವನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ. ಮತ್ತೆ ಇನ್ನೊಂದು, ಜನಕ ಮಹಾರಾಜರಿಗೆ ಈ ಮೋಕ್ಷ ಅನ್ನೋದು ತತ್ಕ್ಷಣ ಬೇಕಾಗಿದೆ ಅಂತ ಅವ್ರಿಗೆ ಅನಿಸ್ಬಿಟ್ಟಿತ್ತು. ಸಾಕಾಗಿದೆ ಈ ಪ್ರಪಂಚ, ನನಗೆ ಮೋಕ್ಷ ಬೇಕಾಗಿದೆ ನನಗೆ. ಯಾಕೆ ಜನಕ ಮಹಾರಾಜರಿಗೆ ಮೋಕ್ಷ ಬೇಕು, ಮುಕ್ತಿ ಬೇಕು ಅಂತ ಅವ್ರಿಗೆ ಅನ್ನಿಸ್ತವು. ಎಲ್ಲರ ತರ ಅವರು ಇದ್ದಾರೆ ಭೂಮಿಯಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಅವ್ರ ಮಧ್ಯದಲ್ಲಿ ಜನಕ ಮಹಾರಾಜರು ಕೂಡ ಇದ್ದಾರೆ. ಮಿಕ್ಕಿದವ್ರು ಎಲ್ರಿಗೂ ಮೋಕ್ಷದ ಬಗ್ಗೆ ಆಲೋಚನೆ ಇಲ್ಲ ಈ ಪ್ರಪಂಚದಲ್ಲಿ ಇರೋರಿಗೆಲ್ಲ. ಪರ್ಟಿಕ್ಯುಲರ್ಲಿ ಜನಕ ಮಹಾರಾಜರಿಗೆ ಮೋಕ್ಷದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ. ಸ್ವಾತಂತ್ರ್ಯ ಅಂದ್ರೆ ಏನು? ಈ ಒಂದು ವರ್ತುಲದಿಂದ ಆಚೆ ಬರಬೇಕು. ಸ್ವಾತಂತ್ರ್ಯ ಬೇಕಾಗಿದೆ, ಮುಕ್ತಿ ಬೇಕಾಗಿದೆ, ಮೋಕ್ಷ ಬೇಕಾಗಿದೆ ಅಂತ ಕೇಳ್ತಾರೆ. ನಾವು ಯಾವತ್ತನ್ನ ಆಲೋಚನೆ ಮಾಡಿದೀವ ಮೋಕ್ಷ ಬೇಕು ಅಂತ, ಮುಕ್ತಿ ಬೇಕು ಅಂತ ಆಲೋಚನೆ ಮಾಡಿದೀವ ನಾವು? ಇದು ಪ್ರಶ್ನೆ ಕೇಳ್ತಾರೆ ಗುರುಗಳೇ ನಮಗೆ. ಯಾರು ಆಳವಾದ ಸುಷುಪ್ತಿಯಲ್ಲಿದ್ದಾರೆ, ನಿದ್ದೆಯಲ್ಲಿದ್ದಾರೆ, ಏನು ಅವ್ರಿಗೆ ಮೋಕ್ಷದ ಬಗ್ಗೆ ಆಲೋಚನೆನೇ ಇಲ್ಲ. ಅವ್ರು ಜೈಲಾದ್ರೂ ಒಂದೇ, ಅರಮನೆ ಆದ್ರೂ ಒಂದೇ, ಎಲ್ಲಾದ್ರೂ ನಿದ್ದೆ ಮಾಡಿ. ನಿದ್ದೆ ಅಂದ್ರೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋದಲ್ಲ, ಕಣ್ಣು ತೆರ್ಕೊಂಡು ನಿದ್ದೆ ಮಾಡ್ತಾ ಇದೀವಿ. ಶಿವಸೂತ್ರದಲ್ಲಿ ಹೇಳ್ತೀವಿ ನಾವು, ಜಾಗೃತ ಅವಸ್ಥೆ ಅಂದ್ರೆ ಏನು ಅಂದ್ರೆ ಕಣ್ಣು ತೆರ್ಕೊಂಡು ಭೂತಕಾಲದಲ್ಲಿ ಇರ್ತೀವಿ, ಕಣ್ಣು ತೆರ್ಕೊಂಡು ಭವಿಷ್ಯದಲ್ಲಿ ಇರ್ತೀವಿ. ವರ್ತಮಾನ ಕ್ಷಣದಲ್ಲಿ ಇದ್ರೇನೆ ಜಾಗೃತ ಅವಸ್ಥೆ ಅಂತ. ಒನ್ ಹೂ ಈಸ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ದಟ್ ಈಸ್ ಜಾಗೃತ ಅವಸ್ಥೆ, ಅದು ವರ್ತಮಾನ ಕ್ಷಣ. ನಾವು ಕಣ್ಣು ತೆರ್ಕೊಂಡು ನಿದ್ದೆಯಲ್ಲಿ ಆಳವಾದ ನಿದ್ದೆ ಅಂದ್ರೆ ಭೂತಕಾಲ ಅಥವಾ ಭವಿಷ್ಯತ್ನಲ್ಲಿ ಇರ್ತೀವಿ ನಾವು. ಸೊ ನಿದ್ದೆ ಮಾಡುವವನಿಗೆ ಅವನಿಗೆ ಜೈಲಾದ್ರೆ ಏನು, ಅರಮನೆ ಆದ್ರೆ ಏನು. ಮತ್ತೆ ಯಾವಾಗ್ಲೂ ಈ ಆಳವಾದ ಸುಷುಪ್ತಿ ನಿದ್ದೆಯಲ್ಲಿರೋವನಿಗೆ ಅವನಿಗೆ ಬಂಧನದ ಒಂದು ಅರಿವೇ ಇರೋದಿಲ್ಲ. ಏನು ಆದ್ರೆ ಜನಕ ಮಹಾರಾಜರಿಗೆ ಅನ್ನಿಸ್ತು, ಸಾಕು ಈ ಪ್ರಪಂಚ ನನಗೆ, ಸಾಕೆಲ್ಲ ಸಾಕಾಗಿದೆ ನನಗೆ ಮುಕ್ತಿ ಬೇಕಾಗಿದೆ, ಮೋಕ್ಷ ಬೇಕಾಗಿದೆ. ಅಂದ್ರೆ ಆಲ್ರೆಡಿ ಅವ್ರು ಎದ್ದು ಕೂತ್ಕೊಂಡಿದ್ದಾರೆ ಅಂತ ಅರ್ಥ. ಕೋಟ್ಯಾಂತರ ಜನರಲ್ಲಿ ಒಬ್ಬರು ಎದ್ದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಏನು ಅಂದ್ರೆ, ನನಗೆ ಮೋಕ್ಷ ಬೇಕಾಗಿದೆ ಅಂತ ಯಾರಿಗಾದ್ರೂ ಮನಸ್ಸಿಗೆ ಬಂತು ಅಂದ್ರೆ, ಮುಕ್ತಿ ಬೇಕಾಗಿದೆ ಅಂತ ಮನಸ್ಸಿಗೆ ಬಂತು ಅಂದ್ರೆ ಎದ್ದು ಕೂತ್ಕೊಂಡಿದ್ದಾರೆ ಅಂತ. ಇಲ್ಲಿ ಗುರುಗಳು ಹೇಳ್ತಾರೆ, ಮೋಕ್ಷ ಅಂದ್ರೆ ಏನಪ್ಪ, ಮುಕ್ತಿ ಅಂದ್ರೆ ಏನು? ಯಾವುದು ಮಾಡಿದ್ದೇ ಮಾಡ್ತಾ ಇದೀವಿ ಪ್ರಪಂಚದಲ್ಲಿ ನಾವು. ಫಿಕ್ಸ್ಡ್ ಪ್ಯಾಟರ್ನ್ಸ್, ಮಾಡಿದ ಕೆಲಸನೇ ಮಾಡ್ಕೊಂಡು ಹೋಗ್ತೇವೆ. ಬೆಳಗ್ಗೆ ಹೇಳ್ತೀವಿ, ಹಲ್ಲುಜ್ತೀವಿ, ಸ್ನಾನ ಮಾಡ್ತೀವಿ, ಟಿಫನ್ ಮಾಡ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಸಾಯಂಕಾಲ ಮಧ್ಯಾಹ್ನ ಊಟ ಮಾಡ್ತೀವಿ, ಸಾಯಂಕಾಲ ವಾಪಸ್ ಬರ್ತೀವಿ. ಇದನ್ನ ಎಷ್ಟೋ ಸರಿ ಪ್ರತಿ ದಿವಸ ಇದೇ ಮಾಡ್ತಾ ಇದೀವಿ, ನಮಗ್ ಬೋರ್ ಆಗಿಲ್ಲ. ಸೊ ಅದ್ರ ಬಗ್ಗೆ ನಮಗೆ ಅರಿವೇ ಇಲ್ಲ ಅಂತ ಹೇಳ್ತಾರೆ. ಪ್ರಾಣಿಗಳು ಕೂಡ ಇದೇ ಮಾಡ್ತಾ ಇದೆ. ಬೆಳಗ್ಗೆ ಹೇಳುತ್ತೆ, ಹಸುಗಳು ನೋಡಿ, ಒಂದ್ ಸ್ವಲ್ಪ ಜೋಳದ ಕಡ್ಡಿ ಅದ್ರ ಮುಂದೆ ಹಾಕಿದ್ರೆ ಅಗಿತಾ ಇರತ್ತೆ, ಮಲ್ಕೊಂಡು ಇನ್ಯಾವುದೋ ಒಂದು ಹಾಕಿದ್ರೆ ಅದನ್ನ ತಿಂತಾ ಇರತ್ತೆ. ಅದಕ್ಕೂ ಅರಿವಿಲ್ಲ. ಮಾಡಿದ ಕೆಲಸನೇ ಮತ್ತೆ ಅದೇ ಮಾಡ್ತಾ ಇರೋದು. ಯಾವತ್ತು ನಮ್ಮ ಜೀವನದಲ್ಲಿ ಇದರ ಬಗ್ಗೆ ನಮಗೆ ಬೋರ್ ಹೊಡೆದಿಲ್ಲ. ಅದಕ್ಕೇನಂತಾರೆ, ಬೇಸರವಾಗಿಲ್ಲ. ನಮ್ಮ ಜೀವನದಲ್ಲಿ ಬೇಸರವಾಗಿಲ್ಲ ಯಾವುದು. ಹಸುಗಳಿಗೆ ಬೇಸರ ಆಗಿಲ್ಲ. ಅವ್ರು ಬೇಕಾದ್ರೆ ಒಂದು ಜನ್ಮ ಪೂರ್ತಿ ಅದೇ ತರ ಕಳೆದು ಬಿಡುತ್ತೆ. ಹಸುಗಳು, ಮಿಕ್ಕಿದ ಎಲ್ಲ ಪ್ರಾಣಿಗಳು, ನಾಯಿಗಳು, ಕಪ್ಪೆಗಳು ಎಲ್ಲ ಕಳೆದು ಬಿಡುತ್ತೆ ಅದು ಮತ್ತೆ. ಆದ್ರೆ ಜನಕ ಮಹಾರಾಜರ ಕೇಸಲ್ಲಿ ಈ ತರ ಆಗಿಲ್ಲ. ಇಲ್ಲಿ ಜನಕ ಮಹಾರಾಜರ ಕೇಸಲ್ಲಿ ನಮ್ಮನ್ನು ಕೂಡ ಇಟ್ಕೊಬಹುದು ನಾವು. ಎಷ್ಟೋ ಸರಿ ನಮಗೂ ಅನ್ಸಿರುತ್ತೆ, ಸಾಕಪ್ಪ ಈ ಜೀವನ ಅಂತ, ಈ ವರ್ತುಲದಿಂದ ಆಚೆ ಬರಬೇಕು ಅಂತ ಅನ್ಸತ್ತೆ. ಏನು ಬೇಸರ, ಈ ಪ್ರಾಣಿಗಳಿಗೆ ಯಾವುದಕ್ಕೂ ಬೇಸರ ಆಗಿಲ್ಲ ಇದುವರೆಗೂ. ಆದ್ರೆ ಅದು ಒಂದು ರೀತಿ ಅದಕ್ಕೆ ಆಶೀರ್ವಾದ ಇದ್ದಂಗೆ ಅಂತ ಹೇಳ್ತಾರೆ ಗುರುಗಳು. ಯಾಕಂದ್ರೆ ಅದಕ್ಕೆ ಆ ಮಾಡುವಂತ ಏನ್ ಕೆಲಸ ಮಾಡ್ತಾ ಇದಿರಲ್ಲ, ಅದನ್ನ ಆನಂದವಾಗಿ ಮಾಡ್ಕೊಂಡಿದೆ ಅದಷ್ಟಕ್ಕದು. ಮತ್ತೆ ಅದೇ ಕೆಲಸ ಮಾಡ್ತಾ ಇದೆ. ಇದು ಒಂದು ರೀತಿಯ ಆಶೀರ್ವಾದ. ಆದ್ರೆ ಮನುಷ್ಯರಿಗೆ ಬೇಸರ ಆಗತ್ತೆ ನೋಡಿ. ಬೇಸರ ಆಗೋದು ಒಂದು ರೀತಿ ಆಶೀರ್ವಾದ.
ಬೋರ್ಡಮ್ ಅನ್ಸುತ್ತೆ, ಮಾಡಿದ್ದೇ ಕೆಲಸ ಮಾಡ್ಬೇಕಲ್ಲಪ್ಪ. ಎಷ್ಟೋ ಸರಿ ನಮ್ಗೆ ಅನ್ಸತ್ತಲ್ವಾ, ಏನಪ್ಪ ಇದು ಸಾಕಾಗಿ ಹೋಗಿದೆ ಜೀವನ ಅಂತ, ಮಾಡಿದ ಕೆಲಸನೇ ಮಾಡ್ತಾ ಇದೀವಿ ಅಂತ. ಆದ್ರೆ ಬೇಸರವಾದ್ರೆ ಇದರಿಂದ ಆಚೆ ಬರಕ್ ಆಗ್ತಾ ಇಲ್ವಲ್ಲ, ಅದು ಕೂಡ ಹೇಳ್ತಾರೆ ಗುರುಗಳು. ಬೇಸರ ಒಂದು ಆಗ್ತಾ ಇದೆಯಾ, ಇದರಿಂದ ಆಚೆ ಬರಕ್ ಆಗ್ತಾ ಇಲ್ಲ, ಸಿಕ್ಕಾಕೊಂಡಿದೀವಿ, ಇದನ್ನೇ ಬಂಧನ ಅಂತ ಕರೀತಾರೆ. ಬೆಳಗ್ಗೆ ಎದ್ದು ರಾತ್ರಿ ಆಗೋವರೆಗೂ ಓಡ್ತಾನೇ ಇರುತ್ತೆ ಜೀವನ. ಎಷ್ಟೋ ಸರಿ ಅನ್ಸಿರುತ್ತೆ ನಮ್ಗೆ ಸಾಕಪ್ಪ ಇದು ಅಂತ, ಆದ್ರೆ ಅದರಿಂದ ಆಚೆ ಬರಕ್ ಆಗ್ತಾ ಇರಲ್ಲ. ಸೊ ಸಿಕ್ಕಾಕೊಂಡಿದ್ವಿ, ಇದಕ್ಕೆ ಬಂಧನ ಅಂತ. ಮತ್ತೆ ಎಲ್ರು ಸಂತೋಷವಾಗಿರುವಾಗ ಏನೋ ನನಗೆ ಮುಕ್ತಿ ಬೇಕು ಅಂತ ಅನ್ಸಲ್ಲ. ಅನ್ಸತ್ತ ಯಾರಿಗನ್ನ? ಸಂತೋಷವಾಗಿದೆಯಪ್ಪ, ಮುಕ್ತಿ ಬೇಕು ಅನ್ಸ. ಆದ್ರೆ ಯಾವಾಗ ಮುಕ್ತಿ ಬೇಕು ಅನ್ಸತ್ತೆ? ದುಃಖದಲ್ಲಿದ್ದಾಗ, ಒದ್ದಾಡ್ತಾ ಇದ್ದಾಗ, ಪ್ರಪಂಚದಲ್ಲಿ ಸಿಕ್ಕಾಕೊಂಡಾಗ, ಅವಾಗ ಏನಾಗುತ್ತೆ ಅಂದ್ರೆ ಸಾಕು ಅನ್ಸ್ಬಿಡುತ್ತೆ ನಮ್ಗೆ. ಏನಪ್ಪ ಇದು ಒದ್ದಾಟ ಅಂದ್ರೆ ಏನಂದ್ರೆ, ಮತ್ತೆ ಅದೇ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಅದರಲ್ಲಿ ನಾವು ಸಂತೋಷವನ್ನು ಹುಡ್ಕಕ್ ಹೋಗ್ತೀವಿ ನೋಡಿ, ಆ ಕೆಲಸಗಳಲ್ಲಿ. ಅವಾಗ ಅದರಲ್ಲಿ ಸಂತೋಷ ಸಿಗದಿರೋ ದುಃಖ ಬಂದಾಗ ಸಿಕ್ಕಾಕೊಳ್ತೀವಲ್ಲ, ಇದಕ್ಕೆ ಬಂಧನ ಅಂತ ಕರೀತಾರೆ. ಮತ್ತೆ ಅದರಿಂದ ಆಚೆ ಬರೋದಕ್ಕೋಸ್ಕರ ಒದ್ದಾಡ್ತಾ ಇರ್ತೀವಿ ನಾವು. ಇವಾಗ ನೋಡಿ, ಗುರುವಿನ ಮಹಾತ್ಮೆ ಇಲ್ಲಿಗೆ ಬರುತ್ತೆ. ನಮ್ಮ ಜೀವನದಲ್ಲಿ ಗುರುಗಳು ಬಂದಿದ್ದಾರೆ ಅಂದ್ರೆ ಇದರಿಂದ ಆಚೆ ಎಳೆದಾಕೋದಕ್ಕೆ ಬಂದಿದ್ದಾರೆ ಗುರುಗಳು. ಅಷ್ಟಾವಕ್ರ ಮಹರ್ಷಿಗಳ ರೀತಿಯಲ್ಲಿ ಗುರುಗಳು ಬಂದಿದ್ದಾರೆ ನಮ್ಗೆ. ಯಾಕೆ ಈ ಒಂದು ಅಷ್ಟಾವಕ್ರ ಗೀತೆಯನ್ನ ನಾವು ತಿಳ್ಕೊಬೇಕು ಅಂದ್ರೆ, ಗುರುವಿನ ಒಂದು ಮಹಾತ್ಮ್ಯ, ಗುರುವಿನ ನಮ್ಮ ಜೀವನದಲ್ಲಿ ಗುರುಗಳು ಬಂದಿರೋದು ನೋಡಿ, ಅದನ್ನ ನಮ್ಗೆ ಗೊತ್ತಾಗತ್ತೆ. ನಮ್ಗೆ ಸುಮ್ಮನೆ ಕುರುಡು ರೀತಿಯಲ್ಲ, ಸೈಂಟಿಫಿಕ್ ಆಗಿ ಗೊತ್ತಾಗ್ತದೆ ನಮ್ಗೆ ಗುರುಗಳು ಯಾಕೆ ಬಂದಿದ್ದಾರೆ ನಮ್ಮ ಜೀವನದಲ್ಲಿ. ಈ ಸಿಕ್ಕಾಕೊಂಡಿದೀವಿ ನಾವು, ಇದರಿಂದ ಆಚೆ ಕರ್ಕೊಂಬರಕ್ಕೆ. ಏನ್ ಸಿಕ್ಕಾಕೊಂಡಿದೀವಿ ಅಂದ್ರೆ ಮಾಡಿದ್ದೇ ಮಾಡ್ಕೊಂಡು ಸಿಕ್ಕಾಕೊಂಡಿದೀವಿ. ಇದು ಯಾವುದೇ ರೀತಿಯ ಸಂತೋಷ ಕೊಡೋದಿಲ್ಲ. ಸಂತೋಷ ಕೊಟ್ಟಂಗಿರುತ್ತೆ, ಅದ್ರ ಹಿಂದೆ ಆಳವಾದ ದುಃಖ ಬರ್ತಾ ಇದೆ. ಇವಾಗ ನೋಡಿ, ಒಂದು ಪ್ಯಾಟರ್ನ್ ಗುರುಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಏನು ಮಾಡಿದ್ದೇ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ. ಏನಪ್ಪಾ, ಹೌದು, ಕಾಫಿ ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಕಾಫಿ ಇಲ್ಲ ಅಂದ್ರೆ ಏನೋ ಒಂಥರ ಅನ್ಸುತ್ತೆ. ಕೆಲವ್ರಿಗೆ ತಲೆನೋವು ಆಗ್ಬಿಡುತ್ತೆ, ಕೆಲವ್ರು ವಾಶ್ರೂಮ್ ಹೋಗಕ್ಕಾಗಲ್ಲ. ಬಿಸಿಯಾಗಿ ಏನನ್ನ ಬಿಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿಬೇಕು ಅಥವಾ ಒಂದು ಟೀ ಕುಡಿಬೇಕು ಅಲ್ವಾ. ಇದು ನಮ್ಗೆ ಅನುಭವ ಆಗಿರೋದು, ಏನೋ ಒಂದು ಕುಡಿಬೇಕು. ಅಕಸ್ಮಾತ್ ಅದು ಕುಡ್ದಿಲ್ಲ ಅಂದ್ರೆ ಈ ತರದಿಲ್ಲ, ಕುಡಿದು ಬಿಟ್ರೆ ಏನೋ ಆನಂದ ಸಾಗರದಲ್ಲಿ ತೇಲ್ತಾ ಇದೀವ ನಾವು? ಇಲ್ಲ. ಸೊ ಇದೇನಾಗ್ಬಿಟ್ಟಿದೆ, ಕುಡಿಲಿಲ್ಲ ಅಂದ್ರೆ ಅವತ್ ದಿನ ಪೂರ್ತಿ ಏನೋ ಒಂದು ಕಳ್ಕೊಂಡಿದೀವಿ ಅನ್ನೋ ತರ ಆಗ್ತಾ ಇರುತ್ತೆ. ಇದನ್ನ ಬಂಧನ ಅಂತ ಹೇಳ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್. ಸೊ ಕಾಫಿ ಇಲ್ದಿರ ಇರಕ್ಕಾಗಲ್ಲ, ಅದರಿಂದ ಏನಂತ ದೊಡ್ಡ ಆನಂದ ಬರ್ತಾ ಇಲ್ಲ ನಮಗೆ. ಆದ್ರೆ ಅದು ನಮಗೆ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ ಅಭ್ಯಾಸವೇ ನಮಗೆ ಬಂಧನವಾಗಿ ಕೂತ್ಕೊಂಡಿದೆ. ಏನು ಅದರಿಂದ ದೊಡ್ಡ ಆಶೀರ್ವಾದ ಅಥವಾ ಆನಂದ ಸಿಗ್ತಾ ಇಲ್ಲ ನಮಗೆ. ಸೊ ಅದೇ ರೀತಿ ಇವಾಗ ಯಾವುದೋ ಒಂದು ಗಾಯ ಆಗಿದೆ, ಅದು ನವೆ ಆಗ್ತಾ ಇರುತ್ತೆ. ನವೆ ಅದು ಕೆರ್ಕೊಂಡಾಗ ಏನೋ ಒಂದು ರೀತಿ ಒಂದು ಆನಂದ ಸಿಗುತ್ತೆ, ಒಂದು ಸಂತೋಷ. ಆಮೇಲೆ ನೋಡಿದ್ರೆ ಅದು ಇನ್ನೊಂದು ಸ್ವಲ್ಪ ದೊಡ್ಡ ಗಾಯ ಆಗೋಗ್ಬಿಟ್ಟಿರುತ್ತೆ. ಕೆರ್ಕೊಳ್ಳೋದ್ರಿಂದ ನಮಗೆ ಏನೋ ಒಂಥರ ಆನಂದ ಸಿಗತ್ತೆ. ಅದ್ ನೋಡಿದ್ರೆ ಅದರಿಂದ ಬರುವಂತಹ ಒಂದು ರಿಸಲ್ಟ್ ಏನು, ಇನ್ನೂ ದೊಡ್ಡ ಗಾಯವಾಗಿ ಕುತ್ಕೊಂಡಿರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇದರಲ್ಲಿ ಸಿಕ್ಕಾಕೊಂಡಿದೀವಿ. ಇನ್ನ ಹೆಚ್ಚಿಗೆ ನಾವೇ ಉಂಟಾಗತ್ತೆ, ಇನ್ನ ಕೆರ್ಕೊಳ್ಳೋದು ಇದು ಶುರು ಮಾಡ್ಬಿಡ್ತೀವಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಮಾಡಿದ ಕೆಲಸವನ್ನ ಮತ್ತೆ ಮತ್ತೆ ಅದರಲ್ಲೇ ಮಾಡಿ 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 ಆ ಒಂದು ವಿಷ ವರ್ತುಲದಲ್ಲಿ ಸಿಕ್ಕಾಕೊಂಡಿದೀವಿ ನಾವು. ಇದನ್ನೇ ಬಂಧನ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಿ ಮಿಚ್ಚಸಿ ಚೇತ್ತಾತ. ಮುಕ್ತಿಯ ಬಯಕೆ ನಿನಗಿದ್ದರೆ ಪ್ರಿಯನಾದವನೇ ಚೇತ್ತಾತ. ತಾತ ಅಂದ್ರೆ ಏನು? ನಾವು ನಮ್ಮ ಮನೆಯಲ್ಲಿ ಯಾರೋ ದೊಡ್ಡವರು ಇದ್ರೆ ತಾತ ಅಂತ ಕರಿತೀವಿ. ತಾತ ಅಂದ್ರೆ ಪ್ರಿಯವಾದವರು, ಅತ್ಯಂತ ಪ್ರಿಯವಾದವರು. ನಿನಗೆ ಮುಕ್ತಿಯ ಇಚ್ಛೆ ಇದ್ದರೆ ಏನು, ಎದಕ್ಕೆ ನೀನು ಎಚ್ಚೆತ್ಕೊಳ್ಬೇಕು. ಏನ್ ಹೇಳ್ತಾರೆ ಜನಕ ಮಹಾರಾಜನಿಗೆ, ಇವಾಗ ನಿನಗೆ ಮುಕ್ತಿಯ ಇಚ್ಛೆ ಬಂದಿದೆ, ಇದನ್ನ ಯಾವ ರೀತಿ ಸಾಧನೆ ಮಾಡೋದು? ಮುಕ್ತಿಯ ಸಾಧನೆ ಅಂದ್ರೆ ಎಚ್ಚೆತ್ಕೋ, ಕಮಾನ್ ವೇಕಪ್, ಸ್ವಲ್ಪ ಎಚ್ಚೆತ್ಕೊಬೇಕು ನೀನು. ಯಾರು ಇದನ್ನ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ, ಎಲ್ಲ ಯಾವುದೇ ಕೆಲಸವನ್ನ ಸಾಕಪ್ಪ ಅಂತ ಬೋರ್ ಆಗ್ಬಿಟ್ಟಿದೆ, ಅವ್ರಿಗೆ ಬೇಸರ ಆಗೋಗ್ಬಿಟ್ಟಿದೆ ಅಂತವ್ರಿಗೆ ಇವಾಗ ಕುಡಿತಾರೆ ನೋಡಿ, ಡೈಲಿ ಸಾಯಂಕಾಲ ಕುಡಿತಾರೆ. ಸಾಯಂಕಾಲ ಆದ ತಕ್ಷಣ ಕುಡಿಬೇಕು. ಬೆಳಗ್ಗೆಯಿಂದ ಚೆನ್ನಾಗಿರ್ತಾರೆ,
ಸಾಯಂಕಾಲ ಆದ ತಕ್ಷಣ. ಆಮೇಲೆ ಕುಡಿದು ಬಿಟ್ಮೇಲೆ ಅವ್ರೇನು ಆನಂದದಲ್ಲಿ ತೇಲ್ತಾ ಇದಾರೆ ಅವರು? ಇಲ್ಲ. ಎಲ್ಲ ರೋಡ್ ಪಕ್ಕದಲ್ಲೋ ಎಲ್ಲ ಬಿದ್ದಿರ್ತಾರೆ. ಅವ್ರ ಮನೆಯಲ್ಲಿ ಪರಿಸ್ಥಿತಿ ನೋಡ್ಬೇಕು ಅವಾಗ. ಸೊ ಅದರಿಂದ ಏನಂತ ಆನಂದ ಸಿಗ್ತಾ ಇಲ್ಲ. ಬಟ್ ಯಾರೋ ಕೆಲವ್ರಿಗೆ ಅನ್ಸುತ್ತೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇದರಿಂದ ಆಚೆ ಬರಬೇಕು. ಬಟ್ ಆದ್ರೆ ಆಚೆ ಬರಕ್ ಆಗ್ತಾ ಇಲ್ಲ. ನೋಡಿ ಪರಿಸ್ಥಿತಿ ಹೇಗಿದೆ, ಆಚೆ ಬರಕ್ ಆಗ್ತಾ ಇಲ್ಲ. ಯಾರು ಆಚೆ ಬರಬೇಕು ಅಂತ ಆಲೋಚನೆ ಬಂದಿದೆ ನೋಡಿ ಈ ಒಂದು ಬಂಧನದಿಂದ, ಅವರೇ ಅದೃಷ್ಟವಂತರು. ಇಲ್ಲಿ ಗುರುಗಳು ಅದೇ ಹೇಳ್ತಾ ಇದ್ದಾರೆ. ವೆರಿ ಫಾರ್ಚುನೇಟ್ ಇಫ್ ಯು ಗೆಟ್ ಎ ಡಿಸೈರ್ ಟು ಲಿಬರೇಷನ್. ಆವಾಗ ನಮಗೆ ಅರ್ಹತೆ ಬಂದಿದೆ. ಏನಕ್ಕೆ? ಮೋಕ್ಷಕ್ಕೆ ಅರ್ಹತೆ ಬಂದಿದೆ. ನೀನು ಆರಿಸಲ್ಪಟ್ಟಂತ ಕೆಲವು ಯು ಆರ್ ದ ಚೋಸನ್ ಒನ್ ಅಂತ ಹೇಳ್ತಾರೆ ಗುರುಗಳು. ನಮ್ ಭುಜದ ಮೇಲೆ ನಾವೇ ತಟ್ಕೊಬೇಕು. ಅರ್ಥ ಆಗ್ತಾ ಇದ್ದಾರೆ? ನಮ್ ಭುಜದ ಮೇಲೆ ನಾವೇ ಆ ರೀತಿಯಾದ ಆಲೋಚನೆ ಬಂದಿದ್ರೆ ನಮ್ಮಂತ ಅದೃಷ್ಟಶಾಲಿಗಳು ಇನ್ನೊಬ್ರು ಇಲ್ಲ. ಯಾಕೆಂದ್ರೆ ಕೋಟ್ಯಾಂತರ ಜನ ಈ ಭೂಮಿ ಮೇಲೆ ಇದ್ದಾರೆ, ಅವ್ರಿಗೆ ಈ ಆಶೀರ್ವಾದ ಸಿಕ್ಕಿಲ್ಲ. ಕೋಟ್ಯಾಂತರ ಜನ ಏನೋ ಅವ್ರು ಜೀವನ ಮಾಡ್ತಾ ಸುಮ್ಮನೆ ಇದಾರಷ್ಟೇ. ಎಲ್ಲ ಪ್ರಾಣಿಗಳು ಇದೆ, ಮನುಷ್ಯರು ಕೂಡ ಇದ್ದಾರೆ. ಪ್ರಾಣಿಗಳು ಏನ್ ಮಾಡುತ್ತೆ? 3 ಕೆಲಸ ಮಾಡುತ್ತೆ: ಆಹಾರ, ನಿದ್ರೆ, ಮೈಥುನ. ಅದು ತಿಂತವೆ. ಎಲ್ಲ ರೋಡಲ್ಲಿ ಹಸುಗಳು ಎಮ್ಮೆಗಳೆಲ್ಲ ಮಲ್ಕೊಂಡಿರುತ್ತಲ್ಲ, ಆ ಥರ ಮಲ್ಕೊಂಡಿರುತ್ತೆ. ಅದ್ರ ತರದ್ದು ಒಂದು 4-5 ರೆಡಿ ಮಾಡಿ ಜಾಗ ಖಾಲಿ ಮಾಡೋದು. ನಾವು ಮನುಷ್ಯರೇನು ಮಹಾ ಏನೋ ಅದೇ ತಾನೇ ಮಾಡ್ತಾ ಇರೋದು. ಮನುಷ್ಯರು ನೋಡಿ ಇನ್ನೊಂದು ಸ್ವಲ್ಪ ವಿಶೇಷವಾಗಿ 1-2 ಮನೆ ಕಟ್ತೀವಿ, 1-2 ಕಾರ್ ಇಟ್ಕೊಂಡಿರ್ತೀವಿ, ಸ್ವಲ್ಪ ಹೇಳ್ಕೊಳ್ತೀವಿ ನಾನು ಇದು ಅಂತ ಹೇಳ್ಕೊಳ್ತೀವಿ ಅಷ್ಟು. ನಾವು ಮಾಡ್ತಾ ಇರೋದೇನೋ, ನಾವು ಇನ್ನೇನು ಮಹಾ ಏನು ಸಾಧನೆ ಮಾಡ್ತಾ ಇದ್ವಿ ಅಂದ್ರೆ ನಾವು ಅಂದ್ರೆ ಪ್ರಪಂಚದಲ್ಲಿ ಜನ. ಗುರುಗಳು ಸಿಕ್ಕ ಮೇಲೆ ಜೀವನ ಬದಲಾಗಿದೆ. ಗುರುಗಳು ನಮ್ಮ ಜೀವನದಲ್ಲಿ, ಪರಮಪೂಜ್ಯ ಗುರುಜಿ ಅವರು ಬಂದ ಮೇಲೆ ನಮ್ಮ ಜೀವನ ಬದಲಾಗಿದೆ. ನಮ್ಮ ಆಲೋಚನಾ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ಗುರುಗಳು. ನಾವು ಪ್ರಪಂಚವನ್ನು ನೋಡುವಂತ ದೃಷ್ಟಿಯನ್ನೇ ಬದಲಾಯಿಸಿದ್ದಾರೆ ಗುರುಗಳು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲ ಅದೇ ಹೇಳ್ತೇವೆ, ಬಿಕ್ಕದವ್ರು ಉಳಿದವರಲ್ಲಿ ಏನು ಸುಮ್ಮನೆ ಇದಾರೆ ಅಷ್ಟೇ ಭೂಮಿ ಮೇಲೆ. ಇದ್ ಬಿಟ್ಟು ಏನೋ ಒಂದಷ್ಟು ಕೆಲಸ ಮಾಡಿ ಏನೋ ಒಂದು 40, 50, 60 ವರ್ಷ, 70 ವರ್ಷ ಇದ್ದು ಆಮೇಲೆ ಅವ್ರು ಇದ್ರು ಅನ್ನೋದು ಕೂಡ ಗೊತ್ತಾಗಲ್ಲ. ಆ ರೀತಿ ಇದ್ದಾರೆ. ಅವ್ರಿಗೇನು ಬೇಸರ ಬಂದಿಲ್ಲ ಜೀವನದ ಮೇಲೆ. ಅಕಸ್ಮಾತ್ ಬೇಸರ ಬಂದಿದ್ರೆ ಯಾವುದೋ ಸಣ್ಣ ಪುಟ್ಟ ಘಟನೆಗಳ ಬಗ್ಗೆ ಬೇಸರ ಬಂದಿರುತ್ತೆ ಹೊರತು ಪೂರ್ತಿ ಜೀವನದ ಮೇಲೇನೆ ಬೇಸರ ಬಂದಿಲ್ಲ. ಸೊ ಯಾರಿಗೆ ಈ ಸಾಕಪ್ಪ ಜೀವನ ಅಂತ ಅನ್ಸಿರುತ್ತಲ್ಲ, ಇನ್ನೇನೋ ಬೇರೆ ಇದೆ ಅಂತವ್ರು ತುಂಬಾ ಅದೃಷ್ಟವಂತರು. ಆಗ್ತಾ ಇದೆಯಲ್ಲ? ಏನು ಕೋಟ್ಯಾಂತರ ಜನರ ಮಧ್ಯದಲ್ಲಿ ನೋಡಿ, ಕೋಟ್ಯಾಂತರ ಜನ ಅಲ್ಲ, ಬೇರೆ ಬೇರೆ ರೀತಿಯ ಪ್ರಾಣಿಗಳಿದೆ. ಬ್ಯಾಕ್ಟೀರಿಯಾದಿಂದ ಹಿಡಿದು ಮನುಷ್ಯನವರೆಗೂ ನೀವು ತಗೊಂಡ್ರೆ 84 ಲಕ್ಷ ಜೀವರಾಶಿ ಅಂತ ಹೇಳ್ತಾರೆ ದಾರ್ಶನಿಕರೆಲ್ಲ. ಅದರಲ್ಲಿ ಮನುಷ್ಯ ಕೂಡ ಒಂದು ಪ್ರಾಣಿ. ಎಷ್ಟೋ ಪ್ರಾಣಿಗಳ ಮಧ್ಯದಲ್ಲಿ. ಆದ್ರೆ ಮನುಷ್ಯನಿಗೆ ವಿಶೇಷವಾಗಿರೋದೇನೆಂದ್ರೆ ಆಲೋಚನೆ ಮಾಡುವಂತ ಒಂದು ಶಕ್ತಿ. ಎಲ್ಲಾ ಪ್ರಾಣಿಗಳಿಗೂ ಇದೆ, ಆದ್ರೆ ಕಡಿಮೆ ಇದೆ. ಮನುಷ್ಯ ಈ ಸೃಷ್ಟಿಯಲ್ಲೇ ಒಂದು ಕಿರೀಟಪ್ರಾಯವಾದಂತ ಒಂದು ಪ್ರಾಣಿ. ಅವನಿಗೆ ತುಂಬಾ ಆಲೋಚನೆ ಮಾಡುವಂತ ಶಕ್ತಿ ಇದೆ. ಮನುಷ್ಯ ಜನ್ಮ ಅನ್ನೋದು ತುಂಬಾ ತುಂಬಾ ಮಹತ್ವವಾದ ಒಂದು ಜನ್ಮ ಇದು. ಈ ಮಹತ್ವವಾದ ಜನ್ಮದಲ್ಲಿ ನಮಗೆ ಬೇಸರ ಅನಿಸೋದು ಇನ್ನ ಒಂದು ದೊಡ್ಡ ವಿಷಯ. ಯಾವುದು? ಈ ಅಭ್ಯಾಸಗಳ ಬಗ್ಗೆ ನಾವು ಪ್ರತಿ ದಿವಸ ಏನ್ ಮಾಡ್ತಾ ಇದೀವಲ್ಲ ರೊಟೀನ್ ಆಗಿ, ಇದ್ರ ಬಗ್ಗೆ ಬೇಸರ ಅನ್ಸೋದು, ಮಾಡಿದ್ದೇ ಮಾಡ್ಕೊಂಡು ಸಿಕ್ಕಾಕೊಂಡಿದೀವಲ್ಲ ಇದ್ರ ಬಗ್ಗೆ ಬೇಸರ ಅನ್ಸೋದಿದೆ ನೋಡಿ. ಅದ್ರ ಬಗ್ಗೆ ಬೇಸರ ಅನ್ಸಿದ್ರೆ ನಿಮ್ಮಂತ ಅದೃಷ್ಟವಂತರು ಇನ್ನೊಬ್ರು ಇಲ್ಲ. ಅದು ಅನ್ಸಿದ ಮೇಲೆ ಒಬ್ಬ ಬ್ರಹ್ಮಜ್ಞಾನಿ ಗುರು ಸಿಗೋದಿದೆ ನೋಡಿ, ಇದು ಇನ್ನೊಂದು ದೊಡ್ಡ ಅದೃಷ್ಟ. ಅದು ಹೇಳ್ತಾ ಇದ್ದಾರೆ, ಫಾರ್ಚುನೇಟ್ ಆರ್ ದೋಸ್ ಹೂ ಗೆಟ್ ದ ಕಂಪನಿ ಆಫ್ ಎ ಗ್ರೇಟ್ ಸೋಲ್ ಲೈಕ್ ಅಷ್ಟಾವಕ್ರ ಮಹರ್ಷಿ ಇನ್ ದೇರ್ ಲೈಫ್. ತುಂಬಾ ಅದೃಷ್ಟವಂತರು ಯಾರು ಅಂದ್ರೆ ತಮ್ಮ ಜೀವನದಲ್ಲಿ ಅಷ್ಟಾವಕ್ರ ಮಹರ್ಷಿಗಳ ರೀತಿಯಲ್ಲಿ ಒಬ್ಬ ಬ್ರಹ್ಮಜ್ಞಾನಿ ಅವರ ಜೀವನದಲ್ಲಿ ಸಿಗೋದಿದೆ ಅಲ್ಲ, ಅವರು ತುಂಬಾ ಅದೃಷ್ಟವಂತರು. ಯಾಕೆ ಅಂದ್ರೆ ಅವರು ಈ ಇರುವಿಕೆಯ, ಈ ಒಂದು ಸೃಷ್ಟಿಯ ಇನ್ನೊಂದು ಮಜಲನ್ನು ನೋಡಿರುವವರು. ನಾವು ಯಾವುದೋ ಸ್ವಲ್ಪ ಮಾತ್ರ ನೋಡಿದೀವಿ ಸೃಷ್ಟಿಯಲ್ಲಿ, ಒಂದಷ್ಟು ಪರ್ಸೆಂಟೇಜ್ ಮಾತ್ರ ನಾವು ನೋಡಿದೀವಿ. ಆದರೆ ಒಬ್ಬ ಬ್ರಹ್ಮಜ್ಞಾನಿಗೆ ಇನ್ನೊಂದು ಮಜಲನ್ನು ಕೂಡ ನೋಡಿರ್ತಾರೆ ಅವರು ನಮ್ಮ ಕೈ ಹಿಡಿದು ಮುಂದೆ ನಡೆಸ್ತಾರೆ. ಇದು ಸಿಕ್ಕಿಬಿಟ್ರೆ ಇನ್ನ ಆನಂದ, ಇದಕ್ಕಿನ್ನ ಅದೃಷ್ಟ ಇನ್ನೊಂದಿಲ್ಲ. ಅದನ್ನ ಹೇಳ್ಕೊಂಡು ಹೋಗ್ತಾರೆ.
ಇದು ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ತುಂಬಾ ಆಶೀರ್ವಾದ ಆಗಿರ್ಬೇಕು ಇದು ಸಿಕ್ಕಿದ್ರೆ. ಇವಾಗ ನೋಡಿ, ನಾವೆಲ್ಲ ಎಷ್ಟು ಅದೃಷ್ಟವಂತರು. ಎಷ್ಟೋ ಸರಿ ಅನ್ಸಿರುತ್ತೆ, ಏನಪ್ಪಾ ಅದೇ ಸತ್ಸಂಗ, ಅದೇ ಹೋಗ್ತಾ ಇದೀವಿ ಬರ್ತಾ ಇದೀವಿ, ಗುರುಗಳನ್ನ ದಿನಾಗ್ಲೂ ಹೋಗ್ತಾ ಇದೀವಿ, ದರ್ಶನ ಮಾಡ್ತಾ ಇದೀವಿ, ಎಲ್ಲ ಎಷ್ಟೋ ಸರಿ ಅನ್ಸತ್ತೆ. ಬಟ್ ಇದನ್ನೆಲ್ಲ ಈ ಇದ್ರ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ, ಹೌದಪ್ಪ, ನಮಗೋಸ್ಕರನೇ ಬಂದಂಗಿದೆ ದೇವ್ರ ತರ ಅಲ್ವಾ? ಎಷ್ಟು ಜನ ಕನ್ಸಿದೆ ನೋಡಿ. ಹ ನಮ್ಮ ಜೀವನದಲ್ಲಿ ಗುರುಗಳ ಒಂದು ಆಗಮನ ನಮ್ಮ ನಮ್ಮ ಜೀವನ ಉತ್ಥಾನದ ಕಡೆ, ನಮ್ಮನ್ನ ಬೇರೆ ಒಂದು ಪ್ರಪಂಚದ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಗುರುಗಳು, ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ? ಮುಕ್ತಿ ಮಿಚ್ಚಸಿ ಚೇತಾತ ವಿಷಯಾನ್ ವಿಷವತ್ಯಜ. ಯಾವುದು ನಮ್ಮನ್ನ ಬಂಧಿಸ್ತಾ ಇದೆ ಈ ಪ್ರಪಂಚದಲ್ಲಿ? ನಮ್ಮ ಇಂದ್ರಿಯಗಳೇ ನಮ್ಮನ್ನು ಬಂಧಿಸ್ತಾ ಇದೆ. ಯಾವುದಪ್ಪ? ರುಚಿ, ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಕೇಳ್ತೀವಿ, ಕೇಳೋದ್ರಲ್ಲಿ ಸುಖ ಇದೆ ಅಂತ ಅನ್ಕೊಳ್ತೀವಿ. ಸ್ವಲ್ಪ ಹೊತ್ತು ಕೇಳಿದ್ಮೇಲೆ ಅದರಿಂದ ದುಃಖನೂ ಬರ್ತಾ ಇದೆ. ನೋಡ್ತೀವಿ, ನೋಡೋದ್ರಲ್ಲಿ ಸುಖ ಇದೆ ಅಂತ ಅನ್ಕೊಳ್ತೀವಿ. ಎಷ್ಟೊತ್ತು ನೋಡಕ್ಕಾಗತ್ತೆ? ಆ ನೋಡೋದ್ರ ಹಿಂದೆ ದುಃಖ, ಆ ಸುಖದ ಹಿಂದೆ ದುಃಖನೂ ಬರ್ತಾ ಇದೆ. ಇಲ್ಲಿ ಒಂದ್ ತಗೊಂಡ್ರೆ ಒಂದು ಫ್ರೀ. ಅರ್ಥ ಆಗ್ತಾ ಇದೆಯಲ್ಲ? ರುಚಿ, ಏನೋ ಒಂದೋ ಎರಡೋ ತಿಂದ್ರೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಚೆನ್ನಾಗಿ ಹೊಡೆದ್ಬಿಟ್ರೆ ಆಮೇಲೆ ಅನಾರೋಗ್ಯ, ಆ ದುಃಖ ಬರುತ್ತೆ ಅದ್ರ ಜೊತೆಯಲ್ಲಿ. ಸ್ಪರ್ಶ ಸುಖ ಎಷ್ಟು ಅಂತ ಅನುಭವಿಸಕ್ ಸಾಧ್ಯ? ಶರೀರ ಹೇಳುತ್ತೆ ಸಾಕು, ನನ್ನ ಬಿಟ್ಬಿಡು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ಪರಿಮಳ ಎಷ್ಟು ತಗೊಳಕ್ ಸಾಧ್ಯ? ಆಗೋದಿಲ್ಲ ನಮ್ಮ ಕೈಯಲ್ಲಿ. ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು, ನಮ್ಮನ್ನು ಬಂಧಿಸ್ತಾ ಇರೋದು ಯಾವುದು ಅಂದ್ರೆ ನಮ್ಮ ಇಂದ್ರಿಯಗಳೇ ನಮ್ಮನ್ನು ಬಂಧಿಸ್ತಾ ಇದೆ. ಮೊದಲನೇದು ರುಚಿ. ಸ್ವಲ್ಪ ನೋಡಿ, ರುಚಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಅದು ಚೆನ್ನಾಗಿ ಮಸಾಲೆ ಅದೆಲ್ಲ ತಿನ್ನುವಂತವ್ರಿಗೆ ಒಂದ್ ದಿವಸ ಹೆಚ್ಚು ಕಡಿಮೆ ಆದ್ರೆ ಮನೆಯಲ್ಲಿ ಓಂ ನಮ ಶಿವ ರಣರಂಗ ಗನಗಾರು ಯುದ್ಧಗಳಾಗ್ಬಿಟ್ರು. ತಟ್ಟೆಗಳೆತ್ತು ಬಿಸಾಕಿ ಏನ್ ಬೇಕಾದ್ರೂ ಮಾಡ್ಬಿಟ್ಟಿರ್ತಾರ. ರುಚಿ ಸರಿ ಇಲ್ಲ, ಆ ಒಂದು ರುಚಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಏನು ಇದು ಮೊದಲನೇದು. ಮತ್ತೆ ಎರಡನೇದೇನು? ಮ್ಯೂಸಿಕ್. ಕೆಲವರು ಕೇಳುವಂಥದ್ದು. ಎಷ್ಟು ಅಂತ ಕೇಳಕ್ಕಾಗತ್ತಪ್ಪ? ಕೆಲವ್ರು ಏನ್ ಮಾಡ್ತಾರೆ, ಗುರುಗಳು ಒಂದು 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 ಮಾತು ಹೇಳ್ತಾರೆ. ಅವ್ರಿಗೆ ಗೊತ್ತಿರುವಂತ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದಾಗ್ಲಿಂದ ಕರ್ನಾಟಕ ಸಂಗೀತವನ್ನು ಕೇಳ್ತಾ ಇರೋದು. ಕಾರಲ್ಲಿ ಕೂತ್ಕೊಂಡ್ರೆ ಕಾರಲ್ಲಿ ಕೂಡ ಕರ್ನಾಟಕ ಸಂಗೀತ. ಮತ್ತೆ ಯಾರ ಮನೆಗೆ ಹೋದ್ರೆ ಗೇಟ್ ತೆಗಿಯೋದ್ರಿಂದ, ಗೇಟ್ ತೆಗ್ಕೊಂಡು ಹೋಗ್ತಾ ಇದ್ದಂಗೆ ಹಾಡು ಹೇಳಿ ಸಂಗೀತ ಹೇಳ್ಕೊಂಡು ಹೋಗ್ತಾ ಇರೋದು ಅವ್ರ ಮನೆಗೆ. ಅವ್ರಿಗೆ ಅವ್ರ ಒಳಗಡೆ ಇರೋರು ಗೊತ್ತಾಗ್ತಾ ಇದೆ, ಓ ಇಂಥವ್ರು ಬರ್ತಾ ಇದಾರೆ ಮನೆ ಒಳಕ್ಕೆ ಅಂತ. ಏನು? ಸೊ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಸಂಗೀತ ಹಾಡ್ತಾ ಇರೋದು, ರಾತ್ರಿ 11 ಗಂಟೆವರೆಗೂ. ಕೆಲವಂತೂ ರೇಡಿಯೋಗಳು ಆಗ್ಬಿಟ್ರೆ, ಇವಾಗ ರೇಡಿಯೋ ಇಲ್ಲ. ಏನು, ಇವಾಗ ಬೇರೆ ಬೇರೆದು ಏನೇನೋ ಬಂದಿದೆ ಇವಾಗ ಗ್ಯಾಡ್ಜೆಟ್ಸ್ ಎಲ್ಲ. ಸೊ ರಾತ್ರಿ ಮಲ್ಕೊಳ್ಳೋವರೆಗೂ ಏನೋ ಒಂದು ಶಬ್ದವನ್ನ ಕೇಳ್ತಾ ಇರಬೇಕು. ಸೊ ಇದು ಕೇಳಿ ಕೇಳಿ ಏನೋ ಆನಂದ ಸಾಗರದಲ್ಲಿ ತೇಲ್ತಾ ಇದಾರ? ಕೇಳಿ ಕೇಳಿ ಆನಂದ ಸಾಗರದಲ್ಲಿ ಏನು ಅಂತ ಅದ್ಭುತವಾದ ಆನಂದ ನಮಗೆ ಬಂದ್ಬಿಟ್ಟಿದ್ಯಾ? ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದರಲ್ಲಿ ಇದು ಒಂಥರ ಅಡಿಕ್ಷನ್ ಅಂತ. ಏನಂತ ಅದರಲ್ಲಿ ಅಂತ ಆನಂದ ಏನು ಸಿಗ್ತಾ ಇಲ್ಲ. ಕೇಳಲಿಲ್ಲ ಅಂದ್ರೆ ಏನೋ ಕಳ್ಕೊಂಡ್ವಿ ಅನ್ನೋ ಒಂದು ನಡೀತಾ ಇದು ಕಿವಿಗೆ. ಮತ್ತೆ ಮೂರನೇದು ಯಾವುದು? ಪರಿಮಳ. ಎಷ್ಟು ಅಂತ ಸ್ಮೆಲ್ ತಗೊಳಕ್ಕಾಗತ್ತಪ್ಪ? ಒಂದೊಂದ್ಸರಿ ಸ್ಮೆಲ್ ಹೊಡ್ಕೊಂಡಿರ್ತೀವಿ, ನಮ್ಗೆ ಆ ಸೆಂಟು ವಾಸನೆ ನಮ್ಗೆ ಗೊತ್ತಾಗ್ತಾ ಇರಲ್ಲ. ಅಕ್ಕಪಕ್ಕದಲ್ಲಿರೋರು ಹೇಳ್ಬೇಕು. ಈ ಸೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಅವ್ರಿಗೆ ಅಲ್ಲಿ ಏನ್ ಸೆಂಟ್ ಇದೆ ಅಂತ ಕೂಡ ಗೊತ್ತಾಗಲ್ಲ. ನೋಡಿ, ಅದಕ್ಕೆ ಹೇಳ್ತಾ ಇದಾರೆ, ಇಂದ್ರಿಯಗಳನ್ನ ಓವರ್ ಆಗಿ ಉಪಯೋಗಿಸಿದ್ರೆ ಅದು ಜಡವಾಗಿಬಿಡುತ್ತೆ. ಎಲ್ಲಿ? ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಇಂದ್ರಿಯಗಳನ್ನ ಓವರ್ ಆಗಿ ಉಪಯೋಗಿಸಿದ್ರೆ, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಅದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಅದರಿಂದ ನಮಗೆ ಅನುಭವ ಉಂಟಾಗತ್ತೆ. ಆಮೇಲೆ ಅದು ಓಂ ನಮ ಶಿವಾಯ ಇನರ್ಟ್ ಆಗೋಗ್ಬಿಡುತ್ತೆ, ಜಡವಾಗೋಗ್ಬಿಡುತ್ತೆ ಇಂದ್ರಿಯಗಳು. ಇಲ್ಲದೆ ಹೇಳ್ತಾ ಇದ್ದಾರೆ. ನಮ್ ಸುತ್ತಮುತ್ತಲು ಇರೋರು ಗೊತ್ತಾಗುತ್ತೆ ಯಾವ ಸೆಂಟ್ ಹಾಕಿದೀವಿ ಅಂತ. ಅದು ಓವರ್ ಆಗಿ ನಾವು ಆಮೇಲೆ ಸ್ವಲ್ಪ ಹೊತ್ತಿಗೆ ಅದು ಇದೇ ಕಳ್ಕೊಂಡ್ಬಿಡ್ತೀವಿ ನಾವು. ಅರ್ಥ ಆಗ್ತಾ ಇದೆಯಲ್ಲ? ಸೊ ನಾಲ್ಕನೇದು ಯಾವುದು? ಸ್ಪರ್ಶ ಸುಖ. ವಯಸ್ಸಾದ್ರೂ ಕೂಡ ಕೆಲವರು ಈ ಸೆಕ್ಸ್ ಪುಸ್ತಕಗಳು ತಗೊಂಡು ಓದ್ತಾ ಇರೋದು. ಶರೀರದಲ್ಲಿ ಏನು ಆಗ್ತಾ ಇರಲ್ಲ ಅವ್ರಿಗೆ, ಶರೀರ ಕೋಆಪರೇಟ್ ಮಾಡಲ್ಲ, ಆದ್ರೂ ಓದೋದು. ಮನಸ್ಸು ಆ ಸೆಕ್ಸ್ ಅನ್ನೋದ್ರಲ್ಲಿ ಸಿಕ್ಕಾಕೊಂಡಿದೆ. ವಯಸ್ಸಾದ್ರೂ ಕೂಡ ಇಲ್ಲ ಸಿಕ್ಕಾಕೊಂಡಿದೆ, ಅದು ಬೇಕು ಅಂತ ಬಯಸ್ತಾ ಇದೆ, ಇಲ್ಲ ಅದು ಬೇಡ ಅಂತ ವಿರೋಧ ಮಾಡೋದು. ಒಟ್ನಲ್ಲಿ ಎರಡರಲ್ಲೂ ಸಿಕ್ಕಾಕೊಂಡಿದೆ. ಬೇಕು ಅಂತದ್ದು ಸಿಕ್ಕಾಕೊಂಡಿದೆ ಮನಸ್ಸು, ಬೇಡ ಅನ್ನೋದು ಕೂಡ ಸಿಕ್ಕಾಕೊಂಡಿದೆ. ಮತ್ತೆ ಯಾರು ವಿರೋಧ ಮಾಡ್ತಾ ಇದಾರೆ ನೋಡಿ, ಇನ್ಯಾರನ್ನ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಒಂದು ಕಿವಿ ಇಟ್ಟು ಕೇಳಿಸ್ಕೊಳ್ಳೋದು.
ಯಾರೋ ಒಂದು ಹೆಣ್ಮಗು ಗಂಡ್ಮಗು ಜೊತೆಲಿ ಹೋಗ್ತಾ ಇದ್ರೆ ಅವ್ರ ಮಧ್ಯೆ ಏನ್ ನಡೀತಾ ಇದೆ, ಇದೊಂದು ಎಕ್ಸ್ಟ್ರಾ ಇಂಟ್ರೆಸ್ಟ್ ಬೇರೆ, ತಿಳ್ಕೊಳಕ್ಕೆ ತಮ್ಮ ಆಸಕ್ತಿ ಯಾಕೆ ಬೇಕು. ಇದು ಇದು ಗುರುಗಳು ಹೇಳ್ತಾ ಇದಾರೆ. ಯಾಕೆ ಇದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಯಾಕೆ ಅಂದ್ರೆ ಮನಸ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತಾರೆ ಗುರುಗಳು. ಎಲ್ಲರೂ ಕೇಳಿಸ್ಕೊತಾ ಇದೀರಲ್ಲ, ಆರ್ ಯು ಆಲ್ ವಿತ್ ಮೀ? ಯಾ. ಒಂದ್ಸರಿ ಋಷಿಕೇಶ್ ಅಲ್ಲಿ ಸಾಧುಗಳದೆಲ್ಲ ಒಂದು ಕೋರ್ಸ್ ನಡೀತಾರೆ, ಜೊತೆಗೆ ಗೃಹಸ್ಥರದು ಒಂದು ಕೋರ್ಸ್ ನಡೀತಾರೆ. ಕೋರ್ಸ್ ನಡೀತಾ ಇದ್ರೆ ಅಲ್ಲಿ ಆಚೆ ಕಡೆ ಒಂದು ಹೆಣ್ಮಗು ಒಂದು ಗಂಡು ಮಗು ಗಂಗಾ ನದಿ ತೀರದಲ್ಲಿ ಅವರಿಬ್ರು ಓಡಾಡ್ತಾ ಇರ್ತಾರೆ. ಈ ಸಾಧುಗಳು ಸಂತರು ಎಲ್ಲ ಅವರಿಬ್ಬರನ್ನೇ ನೋಡ್ತಾ ಇರೋದು ಯಾವಾಗ್ಲು. ಏನಪ್ಪ ಅವ್ರು ಬಂದು ಕಂಪ್ಲೇಂಟ್ ಹೇಳೋದಂತ, ಗುರುಜಿ ಅವರಿಬ್ಬರು ಯಾವಾಗ್ಲೂ ಜೊತೆಲೆ ತಿರುಗ್ತಾರೆ. ಗುರುಗಳು ಕೇಳಿದ್ರೆ ಅವ್ರ ಮೇಲೆ ಯಾಕ್ರಿ ನಿಮ್ಗೆ, ನೀವೇನ್ ಪೊಲೀಸಾ? ಅವರಿಂದ ಓಡಾಡ್ತಾ ಇದ್ರು. ನಿಮ್ ಸಾಧನೆ ನೀವು ಮಾಡಿ, ಏನು ಅವರಿಂದ ಯಾಕೆ ಓಡಾಡ್ತೀರಿ? ಇದು ನೋಡಿ, ಬೇಡ ಅಂತ ಅನ್ಕೊಳ್ಳೋದು ಮತ್ತೆ ಅದರಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು. ಕೆಲವ್ರು ಬೇಕು ಅಂತ ಎನಿವೇ ಸಿಕ್ಕಾಕೊಂಡಿದ್ದಾರೆ, ಕೆಲವ್ರು ಬೇಡ ಅಂತ ಹೇಳಿ ಕೂಡ ತಿರ್ಗಾ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಈ ರೀತಿ ಏನೋ ಕಾಮದ ಒಂದು ವಾಸನೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ನೆಕ್ಸ್ಟ್. ಆಮೇಲೆ ರುಚಿ. ಮುಕ್ತಿ ಮಿಚ್ಚಸಿ ಚೇತಾತ ವಿಷಯಾನ್ ವಿಷವತ್ಯಜ. ಗುರುಗಳು ಇನ್ನೊಂದು ಹೇಳ್ತಾರೆ, ಗಾಂಧೀಜಿ ಅವರ ಆಶ್ರಮದಲ್ಲಿ ನಡೆದಿದ್ದು ಒಂದು. ಗಾಂಧೀಜಿ ಎಲ್ಲ ಆಶ್ರಮದಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಗುರುಗಳು ಗಾಂಧೀಜಿಯವ್ರು ಏನ್ ಮಾಡೋರು ಅಂದ್ರೆ, ಊಟದಲ್ಲಿ ಏನೋ ಬೇವಿನ ಚಟ್ನಿ ಅವ್ರಿಗೆ ಬಡಿಸೋರು. ಒಳ್ಳೆ ಆಹಾರ ಪ್ರಿಪೇರ್ ಮಾಡೋದು, ಆಹಾರದಲ್ಲಿ ಕೂಡ ಬೇವಿನ ಚಟ್ನಿ ಬೆರೆಸ್ಬಿಡೋದು. ಯಾಕಂದ್ರೆ ಗಾಂಧೀಜಿಯವ್ರು ಏನು ಅಂದ್ರೆ ರುಚಿಯಾದ ಆಹಾರ ತಿನ್ನೋದಕ್ಕೆ ವಿರೋಧ. ಏನು ಅಂದ್ರೆ ಅದು ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಆಸೆಗಳನ್ನೆಲ್ಲ ಹುಟ್ಟಿಸತ್ತೆ, ಅದಕ್ಕೋಸ್ಕರ ತಿನ್ಬಾರ್ದು. ಅದಕ್ಕೆ ಅದ್ಭುತವಾದ ಆಹಾರ ಪ್ರಿಪೇರ್ ಮಾಡೋದು, ಮಾಡಿಬಿಟ್ಟು ಅದರೊಳಗೆ ಬೇವಿನ ಚಟ್ನಿ ಬೆರೆಸೋದು, ಯಾರು ಬಂದ್ರು ಅವ್ರಿಗೆ ಅದನ್ನ ಬಡಿಸೋದು. ಒಂದ್ಸರಿ ಇಂಗ್ಲೆಂಡಿಂದ ಕೆಲವರು ಬರ್ತಾರೆ, ಬಂದಿದ್ದನು ಅವ್ರಿಗೆ ಈ ಬೇವಿನ ಎಲೆ ಚಟ್ನಿ ಬಡಿಸ್ತಾರೆ. ಈ ಇಂಗ್ಲಿಷ್ ಅವ್ರು ಹೇಗೆ ಅಂದ್ರೆ, ಅದು ಗುರುಗಳು ಏನು ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ತರ ಹೇಳ್ತಾ ಇದಾರೆ ಅಂದ್ರೆ, ಅವ್ರು ಯಾವ್ದನ್ನು ಕೆಟ್ಟದ್ದು ಅಂತ ಹೇಳೋದಿಲ್ಲ. ಇಟ್ ವಾಸ್ ಅಮೇಝಿಂಗ್ ಅಂತ ಹೇಳಿ, ಇನ್ ಸ್ವಲ್ಪ ಬಡಿಸ್ರಪ್ಪ ಅವ್ರಿಗೆ. ಅವ್ರ ಪಾಪ ಏನೋ ಒಂದು ಕರ್ಟಸಿಗೆ ತುಂಬಾ ಅದ್ಭುತವಾಗಿದೆ ಈ ಬೇವಿನ ಚಟ್ನಿ ಅಂದ್ರೆ, ಇನ್ ಸ್ವಲ್ಪ ಬಡಿಸಿ ಅಂತ. ಸೊ ಇಲ್ಲೇನು ಅಂದ್ರೆ ವಿರೋಧ ಮಾಡೋದು. ಬೇಕು ಅನ್ನೋದು ಒಂದು ಸಿಕ್ಕಾಕೊಂಡಿದೆ ಮನಸ್ಸು, ಬೇಡ ಅನ್ನೋದ್ರಲ್ಲೂ ಸಿಕ್ಕಾಕೊಂಡಿದೆ ಮನಸ್ಸು. ಒಟ್ಟಿನಲ್ಲಿ ಮನಸ್ಸು ಅದರಲ್ಲೇ ಸಿಕ್ಕಾಕೊಂಡಿದೆ. ಇದು ಎರಡೂ ಇದ್ರೂ ಲಿಬರೇಷನ್ ಸಾಧ್ಯ ಇಲ್ಲ, ಮೋಕ್ಷ ಅನ್ನೋದು ಸಾಧ್ಯ ಇಲ್ಲ, ಮುಕ್ತಿ ಅನ್ನೋದು ಸಾಧ್ಯ ಇಲ್ಲ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಯಾರಾದ್ರೂ ತಪ್ಪು ಮಾಡ್ತಾ ಇದ್ರ ಆ ತಪ್ಪುಗೆ ಇನ್ನೊಂದು ತಪ್ಪು ಮಾಡಿ ಸಿಕ್ಕಾಕೊಂಬಿಡಿ. ಇದೇ ಒಂದು ಕ್ರಾಂತಿಕಾರಿ ಮಾತನ್ನ ಗುರುಗಳು ಹೇಳ್ತಾ ಇದ್ದಾರೆ. ಇಫ್ ಸಂಬಡಿ ಈಸ್ ರಾಂಗ್, ಸೊ ಅದನ್ನ ಡೋಂಟ್ ಬಿ ರಾಂಗ್ ಎಗೇನೆಸ್ಟ್ ರಾಂಗ್ ಅಂತ. ಆ ತಪ್ಪಿಗೆ ನೀವು ಇನ್ನೊಂದು ತಪ್ಪು ಮಾಡಿ ಸಿಕ್ಕಾಕೊಂಬಿಡಿ, ಅದನ್ನು ವಿರೋಧ ಮಾಡಿ ಅಥವಾ ಅದಕ್ಕೆ ಪರವಾಗಿ ಹೋಗಿ ಸಿಕ್ಕಾಕೊಂಬಿಡಿ. ಇದೊಂಥರ ಕ್ರಾಂತಿಕಾರಿ ಮಾತನ್ನ ಗುರುಗಳು ಹೇಳ್ತಾ ಇದ್ದಾರೆ. ಏನು? ಸೊ ಮುಕ್ತಿ ಮಿಚ್ಚಸಿ ಚೇತಾತ ವಿಷಯಾನ್ ವಿಷವತ್ಯಜ. ಸೊ ನಮ್ಮ ಒಂದು ಪ್ರಕೃತಿ ಏನು, ಇದು ಬೇಕು ಬೇಡ ಇದೆರಡರಿಂದ ಮೇಲೆ ಎದ್ದೊಳ್ಬೇಕು ನಾವು, ಇದಕ್ಕೆ ಅತೀತವಾಗಿ ಹೋಗ್ಬೇಕು ನಾವು. ಆವಾಗಲೇ ನಿಜವಾದ ಜೀವನದ ಒಂದು ವೈಶಾಲ್ಯ ಅರ್ಥ ಆಗ್ತದೆ ನಮಗೆ. ಸೊ ಯಾವ ಇಂದ್ರಿಯ ನಮ್ಮನ್ನು ಎಳಿತಾ ಇದೆ ಆ ಇಂದ್ರಿಯ ವಿಷದ ರೀತಿಯಲ್ಲಿ ಪರಿಗಣಿಸಿ. ಈ ಪ್ರಪಂಚವನ್ನ ನಮಗೆ ಯಾವ್ದಪ್ಪ ಪರಿಚಯ ಮಾಡಿಸ್ತಾ ಇರೋದು? ಇಂದ್ರಿಯಗಳು ತಾನೆ. ಇಂದ್ರಿಯಗಳ ಮುಖಾಂತರ ತಾನೆ ಪರಿಚಯ. ಅರ್ಥ ಆಗ್ತಾ ಇದೆಯಲ್ಲ? ಇಂದ್ರಿಯಗಳ ಮುಖಾಂತರ ತಾನೆ ಪ್ರಪಂಚ ಪರಿಚಯ ಆಗ್ತಾ ಇರೋದು ನಮಗೆ. ಕಣ್ಣಿನ ಮೂಲಕ ಪ್ರಪಂಚ ಪರಿಚಯ ನೋಡ್ತಾ ಇದ್ದೀವಿ, ಕಿವಿ ಮೂಲಕ ಕೇಳ್ತಾ ಇದ್ದೀವಿ, ಮೂಗಿನ ಮುಖಾಂತರ ವಾಸನೆ ತಗೋತಾ ಇದ್ದೀವಿ, ನಾಲ್ಗೆ ಮುಖಾಂತರ ರುಚಿ ನೋಡ್ತಾ ಇದ್ದೀವಿ, ಚರ್ಮದ ಮುಖಾಂತರ ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶ ಇದು ಗೊತ್ತಾಗ್ತಾ ಇದೆ ನಮಗೆ, ಬಿಸಿ ತಣ್ಣಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ಸೊ ಇದರ ಇಂದ್ರಿಯಗಳನ್ನ ವಿಷದ ರೀತಿಯಲ್ಲಿ ಪರಿಗಣಿಸು. ಯಾಕಂದ್ರೆ ವಿಷ ಇದ್ರೊಳಗಡೆಯಿಂದನೇ ಬರ್ತಾ ಇರೋದು, ವಿಷದ ರೀತಿಯಲ್ಲಿ ಪರಿಗಣಿಸು. ಯಾಕಂದ್ರೆ ಓವರ್ ಇಂಡಲ್ಜಿಂಗ್, ಪ್ರಪಂಚದಲ್ಲಿ ಹೆಚ್ಚಾಗಿ ಸಿಕ್ಕಾಕೊಂಡು ಅದರಲ್ಲಿ ಏನೋ ಒಂದು ಖುಷಿ ಸಿಗತ್ತೆ ಅಂತ ಅದನ್ನ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾ ಇದ್ದಾರೆ, ವಿಷಯಾನ್ ವಿಷವತ್ಯಜ. ಈ ಇಂದ್ರಿಯಗಳನ್ನ, ಈ ವಿಷಯ ವಸ್ತುಗಳಿದೆಯಲ್ಲ ವಿಷಯದ ರೀತಿಯಲ್ಲಿ
ತ್ಯಜಿಸು. ಮುಂದಿನ ಸೂತ್ರ ಏನ್ ಹೇಳ್ತಾರೆ ಅದರಲ್ಲಿ ನೆಕ್ಸ್ಟ್ ಲೈನಲ್ಲಿ, ಕ್ಷಮಾರ್ಜವ ದಯಾತೋಷ ಸತ್ಯಂ ಪೀಯೂಷ ವದ್ಭಜ. ಏನೋ ಸಾರ್ ನೀವು ಚೆನ್ನಾಗಿ ಹೇಳ್ತೀರಾ, ಇಂದ್ರಿಯಗಳನ್ನೆಲ್ಲ ತ್ಯಜಿಸ್ಬಿಡಿ, ವಿಷಯಗಳನ್ನೆಲ್ಲ ತ್ಯಜಿಸ್ಬಿಡಿ ಅಂತ. ಹೇಗೆ? ಅದು ಇದು ಗುರುಗಳು ಕೇಳ್ತಾ ಇದ್ದೀರಾ, ಜಸ್ಟ್ ಡ್ರಾಪ್ ದಿಮ್, ಬಟ್ ಹೌ, ಹೇಗೆ? ಅದಕ್ಕೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಗುರು. ನಮ್ಮನ್ನು ನಾವು ಕ್ಷಮಿಸ್ಕೊಳ್ಬೇಕು. ಯಾಕೆಂದ್ರೆ ಈ ಇಂದ್ರಿಯಗಳ ಮುಖಾಂತರ ನಾವು ಏನೇನೋ ತಪ್ಪು ಮಾಡಿ ಕೂತಿದೀವಿ ಜೀವನದಲ್ಲಿ. ತಪ್ಪು ಅಂತ ಅನ್ಕೊಂಡಿದೀವಿ, ಅದನ್ನು ತಪ್ಪು ಮಾಡಿದೀವಿ ನಾವು. ಆ ತಪ್ಪುಗಳೆಲ್ಲ ಏನಾಗಿದೆ, ಏನೋ ಕಣ್ಣಿನ ಮುಖಾಂತರ, ಕಿವಿಯ ಮುಖಾಂತರ ಏನೋ ಬೇಡದೇ ಇರೋದನ್ನ ಕೇಳಿಸ್ಕೊಂಡಿದೀವಿ, ಬೇಡದೇ ಇರೋದೆಲ್ಲ ನೋಡಿದೀವಿ, ಬೇಡದೇ ಇರೋದೆಲ್ಲ ಮಾತಾಡಿದೀವಿ. ಕರೆಕ್ಟಾ? ಇದು ಗುರುಗಳು ಅದೇ ಹೇಳ್ತಾ ಇದೆ, ಬೇಡದೇ ಇರೋದೆಲ್ಲ ಮಾತಾಡಿದೀವಿ, ಬೇಡದೇ ಇರೋದೆಲ್ಲ ಮಾಡಿದೀವಿ ನಾವು. ಆ ತಪ್ಪುಗಳು ನಮ್ಮನ್ನ ಒಳಗಡೆ ಗಿಲ್ಟ್ ರೀತಿಯಲ್ಲಿ ಕಾಡ್ತಾ ಇದೆ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನಿನ್ನನ್ನೇನು ನಿನ್ನ ಒಳಗೆ ಕಾಡ್ತಾ ಇದೆಯಲ್ಲ, ತಪ್ಪು ಮಾಡಿದೀನಿ ಅಂತ, ಅದನ್ನ ಕ್ಷಮಿಸ್ಕೊಳ್ಳಿ, ನೀನು ಕ್ಷಮಿಸ್ಕೋ. ಒಂದೊಂದ್ಸರಿ ನಾವು ಮಾಡಿರೋ ತಪ್ಪುಗಳು ಕಡಿಮೆ ಇರುತ್ತೆ, ಆದ್ರೆ ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳದೇನೆ ಅದನ್ನ ನಮ್ಮನ್ನ ನಾವು ಒದ್ದಾಡಿಸ್ತಾ ಇರ್ತೀವಿ ಹಾಕೊಂಡು. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಿನ್ನನ್ನು ನೀನು ಫರ್ಗಿವ್ ಮಾಡೋದಕ್ಕೆ. ಅದಕ್ಕೆ ಅದರಲ್ಲಿ ಮೊದಲನೇದು ಯಾವುದು? ಕ್ಷಮೆ. ನಮ್ಮ ಸುತ್ತಲೂ ಇರೋರನ್ನ ಕ್ಷಮಿಸೋದು, ಮತ್ತೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು, ಇದು ತುಂಬಾ ಮುಖ್ಯ. ಅದು ಹೇಳ್ತಾ ಇದ್ದಾರೆ, ಕ್ಷಮೆ ಅದೇ ಮೊದಲನೇ ಅಮೃತ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಯಾಕೆಂದ್ರೆ ನಾವು ಯಾಕೆ ಈ ತಪ್ಪುಗಳೆಲ್ಲ ಮಾಡಿದೀವಿ ಅಂದ್ರೆ, ಯಾವುದೋ ಹಿಂದಿನ ಜನ್ಮದ ವಾಸನೆಗಳು. ವಾಸನೆ ಅಂದ್ರೆ ಮೂಗದಲ್ಲೇ ತಗೊಳ್ಳೋ ವಾಸನೆ ಅಲ್ಲ, ಪ್ರಾರಬ್ಧ ಕರ್ಮಗಳು ಹೇಳ್ತಾರೆ. ಹಿಂದಿನ ಜನ್ಮದ ಇಂಪ್ರೆಷನ್ಸ್ ಅದ ಇಲ್ಲ, ಅದು ನಾವು ಈ ತರ ಮಾಡೋದಕ್ಕೆ ನಮಗೆ ಕಾರಣವಾಗಿದೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಅದು ನಮ್ಮನ್ನ ಪ್ರಚೋದನೆ ಕೊಟ್ಟು ಈ ತರ ಮಾಡಿಸಿದೆ ನಮ್ಮ ಕೈಯಲ್ಲಿ. ಕೆಲವು ಒಳ್ಳೇದು ಮಾಡಿದ್ವಿ, ಕೆಲವು ಕೆಟ್ಟದ್ದು ಮಾಡಿದ್ವಿ. ಒಳ್ಳೇದಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಾವು, ಅಷ್ಟು ತಲೆ ಕೆಡಿಸ್. ಯಾವುದೋ ಕೆಲವು ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೆದಿರುತ್ತೆ, ಅದು ಮತ್ತೆ ಮತ್ತೆ ಅದನ್ನೇ ಮರುಕಳಿಸ್ಕೊಳ್ಳೋದು, ಒದ್ದಾಡ್ತಾ ಇರೋದು. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಿನ್ನನ್ನು ನೀನು ಕ್ಷಮಿಸ್ಕೋ, ಮತ್ತೆ ಮತ್ತೆ ಅದರಲ್ಲೇ ಸಿಕ್ಕಾಕೊಂಬೇಡ. ಫರ್ಗಿವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಕ್ಷಮಿಸ್ಕೋ. ನಿನ್ನನ್ನು ನೀನು ಕ್ಷಮಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಭೂತಕಾಲದ ಜೊತೆ ನೀನು ಹಗ್ಗ ತಗೊಂಡು ನೀನು ಕಟ್ಟಾಕೊಂಡಂಗೆ. ಭೂತಕಾಲದಲ್ಲಿ ನಡೆದಿರುವ ಏನೇನೋ ಘಟನೆಗಳು ನಡೆದಿದೆ ಅಲ್ಲ, ಅದ್ರ ಜೊತೆ ನಮ್ಮನ್ನು ನಾವು ಕಟ್ಟಾಕೊಂಡಂಗೆ ಆಗ್ಬಿಟ್ಟಿದೆ ನಮ್ಗೆ. ಅವಾಗ ಸ್ವಾತಂತ್ರ್ಯದ ಅನುಭವ ಆಗೋದಿಲ್ಲ. ನೋಡಿ ಎಷ್ಟು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ ಗುರುಗಳು. ಸ್ವಾತಂತ್ರ್ಯದ ಅನುಭವ ಆಗೋದಿಲ್ಲ, ಅವಾಗ ಮೋಕ್ಷ ಸಾಧ್ಯತೆನೇ ಇಲ್ಲ. ಅದಕ್ಕೆ ನಿನ್ನನ್ನು ನೀನು ಅದರಿಂದ ಬಿಡುಗಡೆ ಮಾಡ್ಕೊಬೇಕು ಅಂದ್ರೆ, ನಿನ್ನ ಭೂತಕಾಲದಲ್ಲಿ ಏನೇನು ನಡೆದಿದೆಯಲ್ಲ ಅದನ್ನೆಲ್ಲ ಕ್ಷಮಿಸ್ಕೋ ನೀನು. ಫರ್ಗಿವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಕ್ಷಮಿಸ್ಕೋ. ಇದು ಮೊದಲನೇ ಅಮೃತ. ಎರಡನೇದು ಯಾವುದು? ಅರ್ಜವ. ಅರ್ಜವ ಅಂದ್ರೆ ಏನು? ಪ್ರಾಮಾಣಿಕವಾಗಿರು. ಭೂತಕಾಲದಲ್ಲಿ ನಡೆದಿರೋದೆಲ್ಲ ಕ್ಷಮಿಸ್ಕೊಂಡೆ ನೀನು, ಇಲ್ಲ ಅಂತಲ್ಲ. ಮತ್ತೆ ತಿರ್ಗಾ ಹೊಸ ತಪ್ಪುಗಳನ್ನು ಮಾಡಬೇಡ. ಮತ್ತೆ ಸಿಕ್ಕಾಕೊಳ್ತಾ ಇದೀಯಾ, ಹೊಸ ತಪ್ಪುಗಳನ್ನು ಪ್ರಾಮಾಣಿಕವಾಗಿರು. ಹಿಂದಿಂದೆಲ್ಲ ಮರೆತು ಹೋಗ್ಬಿಡೋದು. ಓಕೆ, ಯಾವುದೋ ಬೇಡದೇ ಇರೋದೆಲ್ಲ ಮಾಡಿದೀವಿ, ಅವು ತಪ್ಪುಗಳು ಮಾಡಿದೀವಿ. ಮತ್ತೆ ಹಿಂದಿಂದೆಲ್ಲ ಅದನ್ನೆಲ್ಲ ಕ್ಷಮಿಸಿದೀವಿ, ತಿರ್ಗಾ ಮತ್ತೆ ಹೊಸದಾಗಿ ಮಾಡೋದಕ್ಕೆ ಇದೇನು ಇದಲ್ಲ, ಪರ್ಮಿಷನ್ ಅಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ನನ್ನನ್ನೆಲ್ಲ ಪಾಪಗಳನ್ನು ಕ್ಷಮಿಸು ಅಂತ ಕೇಳ್ಕೊಂಡ್ಬಿಟ್ಟು, ಎಲ್ಲ ದೇವ್ರು ಕ್ಷಮಿಸಿದ್ದಾನೆ, ಹೊಸ ತಪ್ಪು ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂಗಲ್ಲ ಅದು. ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಏನು ಅಂದ್ರೆ, ನಿನ್ನೆವರೆಗೆ ಏನೇನಾಗಿದೆ ಅದೆಲ್ಲ ಸುಟ್ಟಾಕ್ದಂಗೆ ಅದನ್ನ ನಿನ್ನನ್ನು ನೀನು ಕ್ಷಮಿಸ್ಕೊಂಡ್ಬಿಟ್ಟು ಪ್ರಾಮಾಣಿಕವಾಗಿ ಶುದ್ಧವಾದ ಜೀವನ ಮುಂದೆ ನಡೆಸುವಂಥದ್ದು. ಹೇಗೆ? ಪೂರ್ತಿ ಅರಿವಿನಿಂದ ಮುಂದೆ ಹೋಗುವಂಥದ್ದು. ಸಿನ್ಸಿಯಾರಿಟಿ ಈಸ್ ದೇರ್ ವೆನ್ ಯು ಡೂ ಎನಿಥಿಂಗ್ ವಿತ್ ಫುಲ್ ಅವೇರ್ನೆಸ್. ಏನೇ ಮಾಡಿದ್ರು ಅರಿವಿನಿಂದ ಮಾಡುವಂಥದ್ದು. ಈ ಸಿನ್ಸಿಯಾರಿಟಿ ನಮ್ಮಲ್ಲಿ ಇಲ್ಲ ಅಂತಲ್ಲ, ಇದೆ. ಇದು ಎಲ್ಲಿಂದ ನಾವು ಅಂಗಡಿಗೆ ಹೋಗಿ ತಗೊಂಡ್ಬರೋದು ವಸ್ತು ಅಲ್ಲ, ನಮ್ಮಲ್ಲಿದೆ. ಅದನ್ನ ನಾವು ಒಳಗಡೆಯಿಂದ ಪ್ರಚೋದಿಸ್ಕೊಬೇಕಷ್ಟೇ. ಅದು ಇದೆ ನಮ್ಮಲ್ಲಿ. ಕಿಂಡಲ್ ದ ಸಿನ್ಸಿಯಾರಿಟಿ, ನಮ್ಮ ಒಳಗಡೆಯಿಂದ ಆ ಪ್ರಾಮಾಣಿಕತೆಯನ್ನ ಇದೆ, ನಮ್ಮ ಒಳಗಡೆ ಇದೆ, ಇಲ್ಲ ಅಂತಲ್ಲ, ಅದಿದೆ ನಮ್ಮೊಳಗೆ. ಮೂರನೇದು ಯಾವುದು? ದಯಾ. ಕ್ಷಮ, ಅರ್ಜವ. ಮೂರನೇದು ದಯಾ. ನಿನ್ನನ್ನು ನೀನು ಕಠಿಣವಾಗಿ ನಿನ್ನ ಶರೀರವನ್ನ, ನಿನ್ನ ಮನಸ್ಸನ್ನ ನೋಯಿಸ್ಕೊಳ್ಬೇಡ. ಡೋಂಟ್ ಬಿ ಹಾರ್ಡ್ ಆನ್ ಯುವರ್ ಸೆಲ್ಫ್. ಅಲ್ಲಿ ಮತ್ತೆ ಮಹಾತ್ಮ ಗಾಂಧಿ ಅವರದ್ದು ಒಂದು ಎಕ್ಸಾಂಪಲ್ ತಗೊಳ್ತಾರೆ ಗುರುಗಳು. ಏನು ಅಂದ್ರೆ, ಮಹಾತ್ಮ ಗಾಂಧಿ ಅವ್ರ ಜೀವನ ಪೂರ್ತಿ ಅಹಿಂಸೆಯನ್ನೇ ಬೋಧಿಸಿದ್ರು.
ಬಟ್ ಅವ್ರು ತುಂಬಾ ಅವ್ರ ಶರೀರಕ್ಕೆ ಅವ್ರು ತುಂಬಾ ತೊಂದರೆ ಕೊಟ್ಕೊಂಡ್ರು. ಯಾವ ಶರೀರ ಆದ್ರೇನು, ನಿಮ್ ಶರೀರ ಆದ್ರೆ ನಮ್ಗೆ ಎಲ್ಲ ಒಂದೇ ಶರೀರ ಅಲ್ವಾ? ಓಕೆ, ಆ ಶರೀರನ ಗೋಳೈಕೊಳಕ್ ಆಗ್ಲಿಲ್ಲಪ್ಪ, ನನ್ನನ್ನು ನಾನು ಗೋಳೈಕೊಳ್ಳೋದು. ನಮ್ಮದೇ ಶರೀರ ಇರ್ಬೋದು, ಬಟ್ ನಮ್ಗೆ ಅಧಿಕಾರ ಇಲ್ಲ ಈ ಶರೀರಕ್ಕೆ ತೊಂದರೆ ಕೊಡೋದಕ್ಕೆ. ಅದು ಹೇಳ್ತಾ ಇದ್ದಾರೆ. ಅದು ನಮ್ಮದೇ ಶರೀರ ಇರ್ಬೋದು, ಇನ್ ಸ್ವಲ್ಪ ಹತ್ರವಾಗಿರ್ಬೋದು ಈ ಶರೀರ, ಆ ಶರೀರಕ್ಕನ್ನು ಇನ್ ಸ್ವಲ್ಪ ಹತ್ರವಾಗಿರ್ಬೋದು ಈ ಶರೀರ, ಆದ್ರೆ ಇದಕ್ಕೆ ನಾವು ತೊಂದರೆ ಕೊಡೋದಕ್ಕೆ ನಮ್ಗೆ ಹಕ್ಕಿಲ್ಲ. ಸೊ ಎಷ್ಟೋ ಮನೆಗಳಲ್ಲಿ ಈ ತರ ಆಗುತ್ತೆ. ಮತ್ತೆ ಚಿಕ್ಕ ಮಕ್ಕಳು ಅವ್ರಿಗವ್ರು ಪನಿಷ್ಮೆಂಟ್ ಕೊಟ್ಕೊಳ್ಳೋದು ಏನು ಅಂದ್ರೆ ಗೋಡೆಗೆ ತಲೆ ಹೊಡ್ಕೊಂತಾರೆ ಕೆಲವರು. ನೀವು ನೋಡಿ ಎಷ್ಟೋ ಮನೆಗಳಲ್ಲಿ ಇವೆಲ್ಲ ನಡೆಯುತ್ತೆ. ಚಿಕ್ಕ ಮಕ್ಕಳು ತಮ್ಮನ್ನು ತಾವೇ ಪನಿಷ್ ಮಾಡ್ಕೊಳ್ಳೋದು. ಸೊ ಕಂಪ್ಯಾಷನ್, ನಿನ್ನ ಮೇಲೆ ನಿನಗೆ ದಯೆ ಇರಲಿ. ಓಕೆ. ಸೊ ಮತ್ತೆ ಗುರುಗಳು ಅದೇ ಹೇಳ್ತಾರೆ, ಗಾಂಧೀಜಿ ತುಂಬಾ ಅದ್ಭುತವಾದ ವ್ಯಕ್ತಿ, ಮಹಾತ್ಮ ಅವರು. ಅವ್ರ ಜೀವನ ಪೂರ್ತಿ ಅಹಿಂಸೆ ಬಗ್ಗೆನೇ ಮಾತಾಡಿದ್ರು ಅವರು. ಬಟ್ ಆದ್ರೆ ಕೊನೆಯಲ್ಲಿ ಹಿಂಸೆಯಿಂದ ಅವರು ಶರೀರವನ್ನು ಬಿಡಬೇಕಾಯ್ತು. ನಿಜವಾಗಿ ಹಿಂಸೆ ಆಳವಾಗಿ, ಅಹಿಂಸೆ ಅನ್ನೋದು ಆಳವಾಗಿ ಇಳಿದಿದ್ರೆ ಎಕ್ಸಿಟ್ ಕೂಡ ಅಹಿಂಸಾ ರೀತಿಯಲ್ಲಿ ಆಗ್ಬೇಕಾಗಿತ್ತು. ಅದು ಬಿಡಿ, ಅದು ಇವಾಗ ಅದು ಡಿಸ್ಕಸ್ ಮಾಡೋ ಸಬ್ಜೆಕ್ಟ್ ಅಲ್ಲ. ಅದು ಅರ್ಥ ಆಗ್ತಾ ಇದೆಯಲ್ಲ, ಇವಾಗ ಅದು ಸಬ್ಜೆಕ್ಟ್ ಅಲ್ಲ. ಸೊ ಮತ್ತೆ ಅವರು ಎಲ್ಲರ ಬಗ್ಗೆನೂ ಕರುಣೆಯಿಂದ ಇದ್ರು, ಆದರೆ ಸ್ವಂತ ತಮ್ಮ ಹೆಂಡತಿ ಬಗ್ಗೆನೇ ಅವರು ಕರುಣೆಯಿಂದ ಇರಲಿಲ್ಲ. ಅವ್ರಿಗೆ ಅವ್ರ ಜೊತೆ ತುಂಬಾ ಹೊರಟಾಗಿ ನಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಅದ್ರ ಬಗ್ಗೆ ಮಾತಾಡಕ್ಕಲ್ಲ ಅಲ್ಲಿ ಇರೋದು. ಏನು ಅಂದ್ರೆ ದಯೆ ಮತ್ತೆ ಅಹಿಂಸೆಗೆ ವ್ಯತ್ಯಾಸ ಇದೆ, ಅದೇ ಹೇಳ್ತಾ ಇದ್ದಾರೆ ಗುರುಗಳು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಂಪ್ಯಾಷನ್ ಅಂಡ್ ನಾನ್ ವೈಲೆನ್ಸ್? ನಾನ್ ವೈಲೆನ್ಸ್ ಅಂದ್ರೆ ಏನು? ಎಲ್ಲರ ಜೊತೆ ನಾವು ನಾನ್ ವೈಲೆನ್ಸ್ ಅನ್ನ, ಅಹಿಂಸೆಯನ್ನ ಪಾಟಿಸ್ತೀವಿ ನಾವು, ಆದ್ರೆ ನಮ್ಮ ಬಗ್ಗೆ ನಾವು ಕೆಟ್ಟದಾಗ ನಡ್ಕೊಳ್ತೀವಿ. ದಯೆ ಅಂದ್ರೆ ಏನು? ದಯೆ ಅನ್ನೋದು ನಮ್ಮ ಸ್ವಭಾವ. ಅದು ಕರುಣೆ ಅನ್ನೋದು ನಮ್ಮ ಸ್ವಭಾವ. ಎಲ್ಲಿಂದ? ನಮ್ಮಿಂದನೇ ಶುರುವಾಗತ್ತೆ. ಎಲ್ಲರಿಗೂ ಒಂದು ರೂಲು, ನಮಗೊಂದು ರೂಲ್ ಅಲ್ಲ, ನಮ್ಮಿಂದನೇ ಪ್ರಾರಂಭ ಆಗತ್ತೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ದಯೆ ಅನ್ನೋದು, ಕರುಣೆ ಅನ್ನೋದು ನಮ್ಮ ಸ್ವಭಾವ ಆಗಬೇಕು. ಇದು ಏನು? ಕ್ಷಮ, ಆರ್ಜವ, ದಯ. ನೆಕ್ಸ್ಟ್ 4ನೇದು ಬಂದು ಸಂತೋಷವಾಗಿರೋದು. ಯಾವುದೇ ಪರಿಸ್ಥಿತಿಯಲ್ಲಿ ಸಂತೋಷವಾಗಿರೋದು. ಇವತ್ತು ಸಂತೋಷವಾಗಿರೋಣ, ನಾಳೆ ನೋಡ್ಕೊಳ್ಳುತ್ತೆ. ಇವತ್ತು ನಮ್ಮ ಕೈಲಿದೆ. ಅದಕ್ಕೆ ಗುರುಗಳು ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಈ ಕ್ಷಣದಲ್ಲಿ ಸಂತೋಷವಾಗಿರೋ. ಹ್ಯಾಪಿನೆಸ್, ವೆನ್ ವಿಲ್ ಯು ಬಿ ಹ್ಯಾಪಿ? ವಾಟ್ ಯು ನೀಡ್ ಟು ಬಿ ಹ್ಯಾಪಿ? ವೆನ್ ವಿಲ್ ಯು ಬಿ ಹ್ಯಾಪಿ? ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಅದರಲ್ಲಿ ಗುರುಗಳು ಏನ್ ಹೇಳಿದ್ರು ಕೊನೆಯಲ್ಲಿ, ಏನು ಕನ್ಕ್ಲೂಷನ್? ಈ ಕ್ಷಣದಲ್ಲಿ ಸಂತೋಷವಾಗಿರೋದು. ನಾಳೆ ಅದು ಇಟ್ ವಿಲ್ ಬಿ ಟೇಕನ್ ಕೇರ್ ಟುಮಾರೋ. ಇವತ್ತು ಸಂತೋಷವಾಗಿರೋದನ್ನ ಕಲ್ತ್ಕೊಳ್ಳೋಣ. ಏನು ನೆಕ್ಸ್ಟ್, ನಾಳೆ ಬೆಳಗ್ಗೆ ಸೂರ್ಯೋದಯ ಆಗತ್ತೆ, ನಾಳೆ ಏನಾಗಬೇಕು ಅದು ಆಗತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಇನ್ನು 10 ದಿವಸ ನಾವು ಭೂಮಿಯಲ್ಲಿ ಬದುಕಿದೀವಿ ಅಂದ್ರೆ ಅವಾಗ ಏನ್ ಪ್ರಯಾರಿಟೀಸ್ ಅಪ್ಪ ನಮ್ಗೆ? ಹೆಂಗಿದ್ರು 10 ದಿವಸ ಇದೀವಿ, ಸಂತೋಷವಾಗಿ ಇದ್ಬಿಟ್ಟು ಹೋಗೋಣ. ಅವ್ರು ನಮ್ಮನ್ನು ಬೈದ್ರು, ಅವ್ರು ಹೀಗಂದ್ರು, ಅವ್ರ ಜೊತೆ ಗಲಾಟೆ ಆಯ್ತು, ಎಲ್ಲ ಫೋನ್ ಮಾಡಿ ಇದು ನಮ್ಗೆ ಈ ಕತೆ ಕೇಳಿದೀವಿ ನಾವು ಅಲ್ವಾ? ಈ ಪ್ರೋಸೆಸ್ ಕೂಡ ಮಾಡಿದೀವಿ ನಾವು. ಅಡ್ವಾನ್ಸ್ ಕೋರ್ಸಲ್ಲಿ ಈ ಪ್ರೋಸೆಸ್ ಮಾಡಿಸ್ತಾರೆ. ಅದಕ್ಕೆ ಸಂತೋಷವಾಗಿರುವಂಥದ್ದು, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಮನಸ್ಸನ್ನ ಸಂತೋಷವಾಗಿ ಇಟ್ಕೊಳ್ಳುವಂಥದ್ದು. ಮತ್ತೆ ಅದಕ್ಕೆ ಅದು ಕೂಡ ಹೇಳ್ತಾರೆ. ಎಷ್ಟೋ ಜನ ಸಂತೋಷವಾಗಿರೋದು, ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಸಂತೋಷವಾಗಿರ್ತೀನಿ, ಮದುವೆ ಆದ್ಮೇಲೆ ಸಂತೋಷವಾಗಿರ್ತೀನಿ, ಮಕ್ಕಳಾದ್ಮೇಲೆ ಸಂತೋಷವಾಗಿರ್ತೀನಿ. ಪೋಸ್ಟ್ಪೋನ್ ಮಾಡೋದಲ್ಲ ಇದು. ಈ ಕ್ಷಣದಲ್ಲಿ ಸಂತೋಷವಾಗಿರೋದಕ್ಕೆ ಇದು ನಮ್ಮ ಹ್ಯಾಪಿನೆಸ್ ಪ್ರೋಗ್ರಾಮ್. ಇವಾಗ ಅನಿಸ್ತದೆ ಅಷ್ಟಾವಕರ ಗೀತೆನ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ಗುರುಗಳು ಸೇರಿಸ್ಬಿಟ್ಟಿದ್ದಾರೆ ಅಲ್ವಾ? ಮೊದಲನೇ ಅಷ್ಟಾವಕರ ಮಹರ್ಷಿಗಳ ಮೊದಲನೇ ಸೂತ್ರವನ್ನ ಹ್ಯಾಪಿನೆಸ್ ಇದರಲ್ಲಿ ಕೊಟ್ಟಿದ್ದಾರೆ. ಅಲ್ಲ, ಇದೊಂದೇ ಅಲ್ಲ, ನೀವು ಯಾವುದೇ ಪತಂಜಲಿ ಯೋಗ ಸೂತ್ರ ತಗೊಳ್ಳಿ, ಯಾವುದೇ ತಗೊಳ್ಳಿ, ಎಲ್ಲವನ್ನ ಅದಕ್ಕೆ ಆ ಸಾರವನ್ನೆಲ್ಲ ತೆಗೆದು ನಮಗೆ ಕೋರ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ ಗುರುಗಳು. ಸೊ ಕ್ಷಮ, ಆರ್ಜವ, ದಯಾ, ತೋಷ, ಸತ್ಯಂ 5ನೇದು. ಸತ್ಯ ಅಂದ್ರೆ ಏನು ಇಲ್ಲಿ ಹೇಳ್ತಾರೆ? ಇದು 5ನೆಯ ಒಂದು ಅಮೃತ. ಈ ಕ್ಷಣದಲ್ಲಿ ಏನ್ ಸತ್ಯ ಇದೆಯಪ್ಪ, ಇದೇ ಈ ಕ್ಷಣದಲ್ಲಿ ನಮ್ಮ ಸುತ್ತಲೂ ಏನಿದೆ ನೋಡಿ, ಇದೇ ಸತ್ಯ.
ಇನ್ನೊಂದೇನೋ, ಇಲ್ಲೇನು ನಾವೇನು 1000 ವರ್ಷ ಇರ್ತೀವ? ಇಲ್ಲಿ ಇರೋದಿಲ್ಲ. 1000 ವರ್ಷ ನಮ್ಮ ಶರೀರ ಇರತ್ತಾ? ಇಲ್ಲ. ಇದು ಸತ್ಯ. ಇದು ಅತ್ಯಂತ ಕಟು ಸತ್ಯ ಇದು. ಮತ್ತೆ ಈ ಶರೀರ ಬದಲಾಗ್ತಾ ಇದೆ, ಇದು ಇನ್ನೊಂದು ಕಟು ಸತ್ಯ. ಶರೀರ ಯಾವತ್ತಿಗೂ ಪ್ರತಿ ದಿವಸನೂ ಪ್ರತಿ ಕ್ಷಣ ಬದಲಾಗ್ತಾ ಇದೆ ಶರೀರ. ಅದೊಂದೇ ಅಲ್ಲ, ನಮ್ಮ ಸುತ್ತಲೂ ಪ್ರಪಂಚ ಬದಲಾಗ್ತಾ ಇದೆ, ಮನುಷ್ಯರು ಬದಲಾಗ್ತಾ ಇದ್ದಾರೆ, ಮನಸ್ಸುಗಳು ಬದಲಾಗ್ತಾ ಇದೆ, ಎಲ್ಲ ಬದಲಾಗ್ತಾ ಇದೆ. ಯಾವತ್ತನೇ ಇದ್ರ ಬಗ್ಗೆ ಆಲೋಚನೆ ಮಾಡಿದೀವ ನಾವು? ನಮ್ಮ ಸುತ್ತಲೂ ಎಲ್ಲ ಬದಲಾಗ್ತಾ ಇದೆ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಮ್ಗೆ. ಗುರುಗಳ ಹತ್ರ ಬಂದ್ಮೇಲೆ ಗುರುಗಳು ಹೇಳ್ತಾ ಇದ್ದಾರೆ, ಈ ಪ್ರಪಂಚ ಸ್ಥಿರವಾದದಲ್ಲಪ್ಪ, ಎಲ್ಲ ಬದಲಾಗುವಂಥದ್ದು. ಈ ಬದಲಾಗ್ತಾ ಇರುವಂತದ್ರಲ್ಲಿ ಯಾವುದೋ ಒಂದನ್ನ ಹಿಡ್ಕೊಂಡ್ಬಿಟ್ಟು ನೀನು ಹಾಗೆ ಆ ಮನುಷ್ಯನ ಬದಲಾಗ್ತಾ ಇದ್ದಾನೆ ಪ್ರತಿ ದಿವಸ ಅಲ್ವಾ? ನೀನ್ ಹಂಗ್ ಮಾಡಿದ್ ಅದು ಕೂಡ ಬದಲಾಗ್ತಾ ಇದೆ. ಅದೇ ಹೇಳ್ತಾ ಇದ್ದಾರೆ ಗುರುಗಳು. ಇದೊಂದು ಪಾಯಿಂಟ್ ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ, ಇದೊಂದು ಸತ್ಯವನ್ನ ಏನು, ಇದು ನಮ್ಮನ್ನ ಈ ಸತ್ಯವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ನಮ್ಮನ್ನ ಇದೇ ಬದುಕಿಸ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಕ್ಯಾನ್ ಸೇವ್ ಯು. ಆಳವಾಗಿ ಬೇರೂರು ಬಿಟ್ರೆ ಇದು ಎಲ್ಲ ಬದಲಾಗ್ತಾ ಇದೆ. ಪ್ರಪಂಚ ಯಾವುದು ಇದಿಲ್ಲ, ನಮ್ಮನ್ನ ಒಳಗಡೆಯಿಂದ ಗಟ್ಟಿಯಾಗಿ ಮಾಡುತ್ತೆ ಇದನ್ನ. ಈ ಪ್ರಪಂಚದಲ್ಲಿ ನಮ್ಮನ್ನೇನು ಯಾವುದು ನಮ್ಮನ್ನ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಇದೇ ನಿಜವಾದ ಸಾಧನೆ. ಎಲ್ಲ ಬದಲಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದೇ ನಿಜವಾದ ಸಾಧನೆ. ಓಕೆ, ಸೊ ಇದಿಷ್ಟು 5 ಸತ್ಯಗಳ ಬಗ್ಗೆ, 5 ಅಮೃತದ ಬಗ್ಗೆ ಹೇಳಿದ್ರು. ಕ್ಷಮ, ಅರ್ಜವ, ದಯಾ, ತೋಷ, ಸತ್ಯಂ, ಪೀಯೂಷವಧ್ವಜ. ಈ 5ನ್ನ ಅಮೃತದ ರೀತಿಯಲ್ಲಿ ಸ್ವೀಕಾರ ಮಾಡು. ಮತ್ತೆ ಕ್ಷಮ, ಯಾವಾಗಪ್ಪ ನಮ್ಮನ್ನು ನಾವು ಕ್ಷಮಿಸ್ಕೊಳ್ತೀವಿ? ಇನ್ನೊಂದು 5 ವರ್ಷ ಆದ್ಮೇಲ, ಅಥವಾ 3 ವರ್ಷ ಆದ್ಮೇಲ? ಈ ಕ್ಷಣಕ್ಕೆ, ರೈಟ್ ನಾವು, ಅಥವಾ ಈ ಜನ್ಮ ಆದ್ಮೇಲ? ಗುರುಗಳು ಅದೇ ಹೇಳ್ತಾ ಇದ್ರು, ಈ ಕ್ಷಣದಲ್ಲಿ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು. ದಯೆ, ಸುತ್ತಲೂ ಇರೋರ ಮೇಲೆ ಕರುಣೆಯಿಂದ ಇರೋದು, ದಯೆಯಿಂದ ಇರೋದು. ಎಷ್ಟೋ ಸರಿ ಸತ್ತೋದ್ಮೇಲೆ ಅಯ್ಯೋ ಪಾಪ ತುಂಬಾ ಒಳ್ಳೆಯವರು ಅಂತ ಅವಾಗ ಹೇಳ್ತೀವಿ. ಬದುಕಿದ್ದಾಗ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿರೋದಿಲ್ಲ ನಾವು. ಸತ್ತೋದ್ಮೇಲೆ ಅವ್ರ ಮೇಲೆ, ಅವರಲ್ಲಿ ಇರುವಂತ ಒಳ್ಳೆ ಗುಣಗಳದ್ದು ಒಂದು ಲಿಸ್ಟ್ ಮಾಡ್ತೀವಿ ಅವತ್ತ ನಾವು, ಅವ್ರು ತೀರ್ಕೊಂಡ್ಮೇಲೆ. ಬದುಕಿದ್ದಾಗ ಒಂದು ಲಿಸ್ಟ್ ಮಾಡಿ ತೋರಿಸಿದ್ರೆ ಸಂಬಂಧ ಇನ್ನೂ ಅದ್ಭುತವಾಗಿರೋದೇನು ಅಲ್ವಾ? ಸೊ ಓಕೆ, ಸೊ ಇದಿಷ್ಟನ್ನ ಕ್ಷಮ, ಅರ್ಜವ, ದಯಾ, ತೋಷ, ಸತ್ಯ. ನಮ್ಮ ಜೀವನದಲ್ಲಿ ಕಂಟೆಂಟ್ಮೆಂಟ್ ಅನ್ನೋದಿದೆ, ಸಂತೋಷ ಅನ್ನೋದಿದೆ, ಇಲ್ಲ ಅಂತಲ್ಲ. ನಮ್ಗೆ ಅವಾಗ ನಾವು ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ. ಫ್ರಸ್ಟ್ರೇಷನ್ ಅಂದ್ರೆ ಏನು? ಬೇಸರ ಅಥವಾ ಹತಾಶರಾಗ್ತೀವಿ. ಅದೇ ದೊಡ್ಡದು ಅಂತ ತೋರಿಸ್ಕೊಳ್ಳಿ. ಎಷ್ಟೋ ಜನ ಏನ್ ಹೇಳ್ತಾರೆ, ಕಂಟೆಂಟ್ಮೆಂಟ್ ಅಂದ್ರೆ ಏನು? ತೃಪ್ತಿಯಿಂದ ಇರೋದು ಸೃಜನಾತ್ಮಕತೆಗೆ, ಅಂದ್ರೆ ಈ ಕ್ರಿಯೇಟಿವಿಟಿಗೆ ಅದು ಆಗೋದಿಲ್ಲ ಅಂತ. ರೆಸ್ಟ್ಲೆಸ್ ಆಗಿದ್ರೇನೆ ಕ್ರಿಯೇಟಿವಿಟಿ ಬರುತ್ತೆ ಆಚೆ, ಟೆನ್ಷನ್ ಅಲ್ಲಿ ಇದ್ರೇನೆ ಕ್ರಿಯೇಟಿವಿಟಿ ಆಚೆ ಬರುತ್ತೆ. ಇವಾಗ ಎಷ್ಟೋ ದೇಶಗಳಲ್ಲಿ ಹೊಡೆದಾಡ್ತಾ ಇದಾರೆ ಅವರೆಲ್ಲ. ಅವ್ರೇನು ತುಂಬಾ ಕ್ರಿಯೇಟಿವ್ ಆಗಿದಾರ ಅವರೆಲ್ಲ? ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಎಷ್ಟು ಸಮಾಧಾನದಿಂದ ತೃಪ್ತಿಯಿಂದ ಇರ್ತೀವೋ ಅಲ್ಲಿ. ಮತ್ತೆ ನಮ್ಮ ಜೀವನದಲ್ಲಿ ಕಂಟೆಂಟ್ಮೆಂಟ್ ಅನ್ನೋದು ಇದೆ, ಸಮಾಧಾನ ಅನ್ನೋದು ಇದೆ. ನಾವು ಹೆಚ್ಚಿಗೆ ಹತಾಶ ಪರಿಸ್ಥಿತಿಗಳನ್ನೇ ಜ್ಞಾಪಕ ಇಟ್ಕೊಂಡಿದೀವಿ. ಹತಾಶತೆ ಅನ್ನೋದು ಇದೆ ನಮ್ಮ ಜೀವನದಲ್ಲಿ, ಎರಡೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಸತ್ಯಂ, ಪೀಯೂಷವಧ್ವಜ. ಅದರಿಂದ ಕ್ಷಮ, ಅರ್ಜವ, ದಯಾ, ತೋಷ ಇದನ್ನ ಅಮೃತ ರೀತಿಯಲ್ಲಿ ಪರಿಗಣಿಸು. ಇದನ್ನು ಬಯಸು. ಇದು ಮುಕ್ತಿ, ಮೋಕ್ಷವನ್ನು ಪಡೆಯೋದಕ್ಕೆ ನನಗೆ ಸಹಾಯವನ್ನು ಮಾಡುತ್ತೆ. ಇವತ್ತು ನೋಡಿದಂಥ ಸೂತ್ರ ಯಾವುದು? ಮುಕ್ತಿ ಮಿಚ್ಚಸಿ ಚೇತಾತ ವಿಷಯಾನ್ ವಿಷವತ್ಯಜ. ಮುಕ್ತಿಯ ಬಯಕೆ ನಿನಗಿದ್ದರೆ ವಿಷಯಗಳನ್ನ, ವಿಷಯ ವಸ್ತುಗಳನ್ನ ವಿಷಯದ ರೀತಿಯಲ್ಲಿ ಪರಿಗಣಿಸು. ಕ್ಷಮಾರ್ಜವ, ದಯಾತೋಷ, ಸತ್ಯಂ, ಪೀಯೂಷವಧ್ವಜ. ಕ್ಷಮೆ, ಪ್ರಾಮಾಣಿಕತೆ, ದಯೆ, ಸಂತೋಷವಾಗಿರುವುದು, ಮತ್ತೆ ಸತ್ಯ. ಇದು 5ನ್ನ ನೀನು ಅಮೃತ ರೀತಿಯಲ್ಲಿ ಪರಿಗಣಿಸು ಹೇಳ್ತಾರೆ. ಮತ್ತೆ ನಾಳೆ ನೋಡೋಣ ಮಿಕ್ಕಿದ್ದು ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಗುರುದೇವ್. ಓಂ ನಮಃ ಶಿವಾಯ.